ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆಯ ಪಕ್ಕದಲ್ಲಿ ಮುಂದೆ ಇರುವ ಗಣ್ಯರೇ, ಎಲ್ಲ ಧ್ಯಾನಾರ್ಥಿಗಳೇ, ಸ್ನೇಹಿತರೆ, ಈ ದಿನ ನಿಮ್ಮ ಜೊತೆ ಇದ್ದು ಧ್ಯಾನದ ಉಪಯುಕ್ತತೆಗಳು, ಅದರ ಬಗ್ಗೆ ಸ್ವಲ್ಪ ಯಾವ ರೀತಿ ಆರೋಗ್ಯಕ್ಕೆ ಅದು ಉಪಯುಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್. ಎಲ್ಲ ಜನರು ಸುಖವಾಗಿರಲಿ, ಆರೋಗ್ಯವಾಗಿರಲಿ, ಯಾರು ಒಂದು ದುಃಖವನ್ನು ನೋಡದಿರಲಿ ಅಂತ ಹೇಳೋದ್ರ ಮೂಲಕ ಇಷ್ಟು ಹೊತ್ತು ನೀವು ಧ್ಯಾನಾರ್ಥಿಗಳು ಧ್ಯಾನದಿಂದ ಆದ ಲಾಭಗಳ ಬಗ್ಗೆ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ರಿ. ನಂಗನ್ಸುತ್ತೆ ಇಲ್ಲಿರೋರೆಲ್ಲ ಧ್ಯಾನ ಮಾಡ್ತಾ ಇರುವ ನಮ್ಮ ಧ್ಯಾನಾರ್ಥಿಗಳು ಅಂತ. ಯಾರು ಧ್ಯಾನ ಕಲಿಯದೇ ಇರುವವರು ಇದ್ದೀರಾ ಇಲ್ಲಿ? ಎಲ್ಲರಿಗೂ ಧ್ಯಾನದ ಅನುಭವ ಆಗಿದೆ. ಯಾರೋ ಬಂದು ಹೇಳ್ತಾ ಇರ್ತಾರೆ, ಇದು ಸಿಹಿ ಸ್ವೀಟ್ ತುಂಬಾ ರುಚಿಯಾಗಿದೆ ಅದನ್ನ ಸ್ವಲ್ಪ ತಿಂದ್ರೆ ಗೊತ್ತಾಗುತ್ತಲ್ವ ನಮ್ಗೆ ಎಷ್ಟು ಸಿಹಿಯಾಗಿದೆ, ಎಷ್ಟು ರುಚಿಯಾಗಿದೆ ಅನ್ನೋದು ನಾವು ತಿಂದ್ರೆ ಗೊತ್ತಾಗುತ್ತೆ. ಬರೀ ಅವ್ರು ಹೇಳ್ತಾ ಇದ್ರೆ ಆ ರುಚಿ ನಮ್ಮ ಬಾಯಲ್ಲಿ ಹೋಗುತ್ತಾ? ಇಲ್ಲ, ನಂಬೋದಿಲ್ಲ ಅಲ್ಲ. ಏನೋ ಹೇಳ್ತಾರೆ ಅವರು ತಿಂದದ್ದು, ಅದನ್ನ ನಾವೇ ಸ್ವತಃ ಅನುಭವಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ನಿಜ ಏನು ಅಂತ. ಈ ಹಿರಿಯರು ಬಹಳ ಚೆನ್ನಾಗಿ ಹೇಳಿದ್ರು, ನೀವೆಲ್ಲ ಪಿರಮಿಡ್ ವ್ಯಾಲಿಗೆ ಹೋಗಿ ಆ ಪಿರಮಿಡ್ ನಲ್ಲಿ ಕೂತು ಒಂದು ಸಲ ಧ್ಯಾನ ಮಾಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ. ಈ ಸತಿ ಮೊನ್ನೆ ನಾನು ಪತ್ರಿಕೆಯವರು ನನಗೆ ಒಂದು ಅವಕಾಶ ಕೊಟ್ಟರು, ಅಲ್ಲಿ ಒಂದು ನ್ಯಾಷನಲ್ ಸ್ಪಿರಿಚುವಲ್ ಸೈಂಟಿಸ್ಟ್ ಕಾನ್ಫರೆನ್ಸ್ ಅಂತ. ಬಹಳ ಆಶ್ಚರ್ಯ ಆಯ್ತು ನನಗೆ. ತಿಳಿಯೋದೇನೆ ನನ್ನ ಹೆಸರನ್ನು ಅವ್ರ ಇನ್ವಿಟೇಷನ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ರು. ನಾನು ಕೇಳಿದೆ, ಆಮೇಲೆ ಹೇಳಿದೆ ಒಂದು ಪ್ರಾಬ್ಲಿ ಅರ್ಹತೆ ಇದೆ ಅಂತ ಗುರುತಿಸಿ ಇಲ್ಲಿ ಕರೆದೆ. ತುಂಬಾ ಸಂತೋಷ ಆಯ್ತು. ನನ್ನ ಜೊತೆಗೆ ಧ್ಯಾನದ ಅಷ್ಟು ಅನುಭವ ಇಲ್ಲದ ಅಂತಹ ಮಕ್ಕಳು ಇದ್ರು, ಕರ್ಕೊಂಡು ಹೋದೆ ಸುಮ್ಮನೆ ಅಷ್ಟೇ. ಅವರೇ ಬಂದು ನಂತರ ಒಂದು 20 ನಿಮಿಷ ಕಿಂಗ್ಸ್ ಚೇಂಬರ್ ಅಲ್ಲಿ ಧ್ಯಾನ ಮಾಡಿದ ನಂತರ ಅವರೇ ಹೇಳಿದ್ರು ಏನಾಯ್ತು ಅಂತ. ಮುಂಚೆನೆ ಹೇಳಿಲ್ಲ ಧ್ಯಾನ ಅಂದ್ರೆ ನಿಮ್ಗೆ ಹೇಗೆ ಯಾವ ರೀತಿ ಒಂದು ಅನುಭವ ಆಗುತ್ತೆ ಅಂತ. ಅದು ಖಂಡಿತ ಸತ್ಯ. ಸೊ ಇದು ಹೇಗೆ ಅಂದ್ರೆ, ನಾವೆಲ್ಲ ಫಸ್ಟ್ ಹಿರಿಯರು ಹೇಳಿದ ಹಾಗೆ ನಿಮ್ಮನ್ನು ಯಾರೇ ಒಬ್ರು ಮೀಟ್ ಮಾಡಿದಾಗ ಕೇಳೋದು ಮೊದಲ ಪ್ರಶ್ನೆ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಲ್ವಾ? ಸೊ ಆ ಪ್ರಶ್ನೆ ಇವಾಗ ನಿಮಗೆ ನಾನು ಕೇಳಿದ್ರೆ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಥಟ್ ಅಂತ ಉತ್ತರ ಬರುತ್ತಾ? ಎಸ್, ನಾವೆಲ್ಲ ಆರೋಗ್ಯವಾಗಿದ್ದೀವಿ ಅಂತ? ಅಥವಾ ಒಂದೆರಡು ನಿಮಿಷ ಯೋಚನೆ ಮಾಡ್ತೀರಾ ನಾನು ಆರೋಗ್ಯವಾಗಿದ್ದೀನಾ ಅಂತ ಅಲ್ವಾ? ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಏನದು ಅಂತ ಹೇಳಿದ್ರೆ, ನಾವು ದೈಹಿಕವಾಗಿ ಅಂದ್ರೆ ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರೋದು. ದೇಹ ಕೈಕಾಲು ಗಟ್ಟಿಯಾಗಿದೆ, ನನ್ನ ದೇಹ ತುಂಬಾ ಸ್ಟ್ರಾಂಗ್ ಆಗಿದೆ, ಆದ್ರೆ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಆರೋಗ್ಯ ಅಂತ ಹೇಳ್ತೀವ. ಆ ಮನಸ್ಸು ನಮಗೆ ಸರಿಯಾಗಿ ಊಟ ಮಾಡ್ಲಿಕ್ಕೂ ಸಹ ಬಿಡೋದಿಲ್ಲ. ನೋಡಿ ಅಲ್ಲೇ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ನಾನು 4 ಜನದ ಜೊತೆ ಇಲ್ಲಿ ಬೆರೆತು ಇಲ್ಲದೆ ನಾನೇ ಒಬ್ಳೆ ಒಂಟಿಯಾಗಿದ್ರೆ ಆರೋಗ್ಯ ಅಂತಾರ? ಯಾಕೋ ತಲೆ ಸರಿ ಇಲ್ಲ, ಅವರೆಲ್ಲರ ಜೊತೆ ಮಿಕ್ಸ್ ಆಗಲ್ಲ, ದೂರ ಇರ್ತಾರೆ ಅಂತ ಹೇಳ್ತಾರಲ್ಲ. ಸೊ ಇಷ್ಟೆಲ್ಲ ಇರಬೇಕು ಒಬ್ಬ ವ್ಯಕ್ತಿ ಆರೋಗ್ಯ ಅಂತ ಹೇಳಕ್ಕೆ. ಜೊತೆಗೆ ಇವಾಗ ನಾವು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದಕ್ಕೆ ಸೇರಿಸೋದೇನಂದ್ರೆ, ಆಧ್ಯಾತ್ಮಿಕವಾಗಿ ಸಹ ಮನುಷ್ಯನು ಸುಸ್ಥಿತಿಯಲ್ಲಿ ಇರಬೇಕು ಅಂತ. ಅವೆಲ್ಲ ಮಕ್ಕಳಿಗೆಲ್ಲ ಆಧ್ಯಾತ್ಮಿಕವಾಗಿ ಸಹ ನೀವು ಚೆನ್ನಾಗಿರ್ಬೇಕು, ಆಧ್ಯಾತ್ಮಿಕವಾದಂತಹ ಆರೋಗ್ಯ ಅಂದ್ರೆ ಎಲ್ಲ ಮಕ್ಕಳು ಸ್ವಲ್ಪ ಹೆದರ್ಕೋತಾರೆ. ಇವ್ರು ಯಾಕೋ ಬಂದ್ರು ದೇವ್ರ ಪೂಜೆ ಭಜನೆ ಎಲ್ಲ ಮಾಡು ಅಂತ ಹೇಳ್ತಾರೆ ಅಂತ. ಸೊ ಖಂಡಿತ ಆಧ್ಯಾತ್ಮಿಕ ಅಂದ್ರೆ ಜೀವಿಸೋದು, ನಾವು ಆರೋಗ್ಯವಾಗಿ ಇನ್ನೊಬ್ಬರಿಗೆ ಜೀವಿಸಲು ಬಿಡುವುದು ಅಂತ ಬಹಳ ಮುಖ್ಯವಾದದ್ದು. ಬರೀ ನಾವು ದೇವರ ಪೂಜೆ ಭಜನೆ ಧರ್ಮವನ್ನು ಆಚರಿಸಿದ್ರೆ ಅದು ಆಧ್ಯಾತ್ಮಿಕ ಅನ್ಸ್ಕೊಳ್ಳಲ್ಲ. ಸೊ ಈ ಒಂದು ಮನಸ್ಸಿನ ಶಾಂತಿಗೆ, ಮನಸ್ಸಿನ ಆರೋಗ್ಯಕ್ಕೆ ಬೇಕಾಗಿರೋದು ಒಂದು ಧ್ಯಾನ. ದೇಹ ಚೆನ್ನಾಗಿರ್ಬೇಕು, ನಮ್ಗೆ ಮಾಂಸಖಂಡಗಳು ಮೂಳೆಗಳು ಎಲ್ಲ ಗಟ್ಟಿಯಾಗಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸರಿಯಾಗಿರೋ ಆಹಾರ ತಗೊಳ್ತೀವಿ. ಸಮತೋಲನ ಆಹಾರ ಎಷ್ಟು ತಗೊಳ್ಬೇಕು ಏನು ಎಲ್ಲ ಹೇಳ್ತೀವಿ. ಸರಿ, ದೇಹಕ್ಕೆ ಚೆನ್ನಾಗಿ ಶಕ್ತಿ ಬರ್ಬೇಕು ಅಂದ್ರೆ ಬರೀ ತಿಂದ್ರೆ ಆಗೋದಿಲ್ಲ, ವ್ಯಾಯಾಮ ಮಾಡಿ ಅಂತ ಸಹ ಹೇಳ್ತೀವಿ. ಆದ್ರೆ ಮನಸ್ಸಿಗೆ ಅದಕ್ಕೂ ಸಹ ಊಟ ಬೇಕಲ್ಲ, ಅದಕ್ಕೂ ಒಂದು ವ್ಯಾಯಾಮ ಅನ್ನೋದು ಬೇಕು. ಆ ಮನಸ್ಸಿಗೆ ಊಟ ಏನು, ಮನಸ್ಸಿಗೆ ವ್ಯಾಯಾಮ ಏನು? ಸೊ ಅದೇ ಮನಸ್ಸಿಗೆ ನಾವು ವ್ಯಾಯಾಮ ಅಂದ್ರೆ ಹೇಳ್ತೀವಿ, ಸಾಕಷ್ಟು ಪುಸ್ತಕಗಳನ್ನ ಓದ್ಬೇಕು, ಇದ್ರೆ ಜ್ಞಾನದ ಅಭಿವೃದ್ಧಿ ಆಗ್ಬೇಕು, ಕೇಳಿ ತಿಳ್ಕೊಳ್ಬೇಕು ಅದೆಲ್ಲ. ಸೊ ಅದಕ್ಕೆ ಆಹಾರ, ಸರಿಯಾದ ಊಟ ಅಂದ್ರೆ ಧ್ಯಾನ ಅಂತ ಹೇಳ್ಬಹುದು. ನಮ್ಮ ಮನೆಗೆಲ್ಲ ಮನೆ ಕಟ್ತೀವಿ, ಆ ಮನೆಯನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಲ್ಲ. ಮನೆಗೊಂದು ಬಾಗಿಲಿರುತ್ತೆ, ನಂತರ ಕಾಂಪೌಂಡ್ ಕಟ್ತೀವಿ.
ಒಳಗೆ ಪ್ರವೇಶ ಮಾಡ್ಬೇಕಲ್ಲ, ಏನ್ ಮಾಡ್ತೀವಿ ಅದಕ್ಕೆ? ಗೇಟ್ ಅಲ್ವಾ? ಗೇಟ್ ಯಾವ್ದ್ರಿಂದ ಮಾಡ್ತೀವಿ? ಕಬ್ಬಿಣದ ಗೇಟು. ಅದು ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕಬ್ಬಿಣದ್ದು ಅಲ್ವಾ? ನಂತರ ಗೇಟ್ಗೆ ಏನ್ ಮಾಡ್ತೀವಿ? ಪೇಂಟ್ ಹೊಡಿತೀವಲ್ಲ. ಇವತ್ತು ಮನೆ ಕಟ್ಟಿದೀನಿ ನಾನು 4 ವರ್ಷ ಆದ್ಮೇಲೆ. ಈ ಗೇಟ್ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಕಬ್ಬಿಣದ ಗೇಟ್. 4 ವರ್ಷ ಆದ್ಮೇಲೆ ಏನಾಗುತ್ತದು? ತುಕ್ಕು ಹಿಡಿಯುತ್ತಲ್ವಾ? ತುಕ್ಕು ಎಲ್ಲಿಂದ ಬಂತು? ಯಾರು ಬಂದು ತುಕ್ಕು ಹಚ್ಚಿದ್ರ? ಎಲ್ಲಿಂದ ಉದ್ಭವಿಸ್ತು ತುಕ್ಕು? ನನ್ನ ಒಳಗಿಂದ ಬಂತು. ಕಬ್ಬಿಣನೇ ಚೇಂಜ್ ಆಗ್ತಾ ಇರೋದಲ್ಲಿ. ಅದೇ ನಾವು ಗೇಟ್ನ ತುಕ್ಕು ಹಿಡಿಯಕ್ಕೆ ಬಿಟ್ರೆ ಏನಾಗುತ್ತೆ? ಗೇಟು ಹಾಳಾಗಿ ಹೋಗುತ್ತೆ ಅಲ್ವಾ? ಸೊ ಇದೇ ಮನಸ್ಸು, ಆ ಗೇಟ್ ಅನ್ನೋದೇ ಮನಸ್ಸು, ಕಬ್ಬಿಣದಂತದ್ದು ಮನಸ್ಸು. ಸೊ ಮನಸ್ಸು ಹಾಳಾಗಕ್ಕೆ ಅಂದ್ರೆ ಮನಸ್ಸೇ ಕಾರಣ ಅಲ್ವಾ? ಮನಸ್ಸನ್ನ ಹಾಳು ಮಾಡಕ್ಕೆ. ಸೊ ನಾವು ಗೇಟ್ ಮತ್ತೆ ತುಕ್ಕು ಹಿಡಿಬಾರ್ದು, ಗಟ್ಟಿಯಾಗಿರ್ಬೇಕು, ಅದು ಬಹಳ ಕಾಲ ಇರಬೇಕು ಅನ್ನೋದು ಏನ್ ಮಾಡ್ತೀವಿ? ಪೇಂಟ್ ಹಚ್ತೀವಿ. ಸೊ ಮೆಡಿಟೇಷನ್ ಅನ್ನೋದು ಮನಸ್ಸಿಗೆ ಹಚ್ಚುವಂತಹ ಪೇಂಟ್. ಮನಸ್ಸು ಹಾಳಾಗಬಾರದು. ಹಾಳಾಗಕ್ಕೆ ಮನಸ್ಸಿನಲ್ಲೇ ಕಾರಣ ಇದೆ, ಬೇರೆ ಎಲ್ಲೂ ಇಲ್ಲ. ಆ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ನಮ್ಮಲ್ಲಾಗುವ ಭಾವೋದ್ವೇಗಗಳನ್ನೆಲ್ಲ ನಾವು ಒಂದು ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ ಬಹಳ ಬಹಳ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಕೋಪದಿಂದ ಎಷ್ಟೆಲ್ಲ ಅನಾಹುತ ನಡೆಯುತ್ತೆ. ತುಂಬಾ ಒಂದು ಬೇಸರ. ಈಗ ಹೇಳೋದು ಮನುಷ್ಯನ್ ಕೇಳಿ ಏನು ಅಂತ ಹೇಳಿದ್ರೆ ತುಂಬಾ ಸ್ಟ್ರೆಸ್, ತುಂಬಾ ಒತ್ತಡ ಅಂತ ಹೇಳ್ತಾರೆ, ತುಂಬಾ ಟೆನ್ಷನ್. ಎಲ್ಲರಿಗೆ ಒತ್ತಡ, ಟೆನ್ಷನ್ ಅನ್ನೋದು ಈ ಒಂದು ಆಧುನಿಕ ಯುಗದಲ್ಲಿ ತುಂಬಾ ಬರ್ತಾ ಇದೆ. ಸೊ ಇಲ್ಲದಕ್ಕೆಲ್ಲ ಟೆನ್ಷನ್, ಒತ್ತಡ, ಸ್ಟ್ರೆಸ್ ಅಂತ ಹೇಳಿದಾಗ ಏನಾಗುತ್ತೆ? ಅದ್ರ ಜೊತೆಗೆ ಬರುವಂತಹ ಸುಮಾರು ಕಾಯಿಲೆಗಳಿದೆ. ಅದಕ್ಕೆ ಹೇಳ್ತೀವಿ, ಸುಮಾರು ಜನ ಪೇಷಂಟ್ಸ್ ಬರ್ತಾರೆ, ಎಷ್ಟೆಲ್ಲ ಕೈಕಾಲು ನೋವು, ಎಲ್ಲ ಮೈಕೈಯೆಲ್ಲ ನೋವು ಅಂತ. ಈಗ ಇವರು ಹೇಳಿದ ಹಾಗೆ ಕೆಲವರಿಗೆಲ್ಲ ತುಂಬಾ ಪರೀಕ್ಷೆ, ಎಷ್ಟು CT ಸ್ಕ್ಯಾನು ಆಗ್ಬಿಡತ್ತೆ, ಎಲ್ಲ ಪರೀಕ್ಷೆ ನಡೆಸಿದ್ರು ಅದಕ್ಕೆ ಕಾರಣನೇ ಗೊತ್ತಾಗುದಿಲ್ಲ. ಸೊ ಇವನ್ನೆಲ್ಲ ನಾವು ವೈದ್ಯಕೀಯ ವಿಜ್ಞಾನದಲ್ಲೂ ಸಹ ಮನೋದೈಹಿಕ ಕಾಯಿಲೆಗಳು ಅಂತ ವಿಂಗಡಣೆ ಮಾಡಿಟ್ಟಿದ್ದೀವಿ. ಈ ಮನೋದೈಹಿಕ ಕಾಯಿಲೆಗೆ ಯಾವ ಮದ್ದು ಇಲ್ಲ ನಮ್ಮಲ್ಲಿ. ವೈದ್ಯಕೀಯ ವಿಜ್ಞಾನದಲ್ಲಿ ನಿಮ್ಗೆ ಎಷ್ಟೇ ನೋವಿನ ಗುಳಿಗೆ ಕೊಡ್ತೀವಿ, ತಗೊಳ್ತಾ ಇರ್ತೀರಾ. ಸ್ವಲ್ಪ ನೋವು ಉಪಶಮನ ಆದಂಗೆ ಅನ್ಸತ್ತೆ, ಆಗಬಹುದು. ಯಾಕೆಂದ್ರೆ ಡಾಕ್ಟರ್ ಹತ್ರ ಹೋಗಿದ್ದೀರಾ, ಎಷ್ಟೊಂದು ಹಣ ಕೊಟ್ಟಿದ್ದೀರಾ, ಎಷ್ಟೊಂದು ಪರೀಕ್ಷೆ ಆಗಿದೆ, ಕಾಸ್ಟ್ಲಿ ಗುಳಿಗೆ ತಗೊಂಡಿದ್ದೀರಾ. ಸ್ವಲ್ಪ ಹೊತ್ತಾದ್ರೂ ಅದು ನೋವು ನಿಗ್ರಹ ಆಗ್ಬೇಕಲ್ವಾ? ತಗೊಳ್ತಾ ಇದ್ರೆ ಈ ಒಂದು ನೋವಿನ ನಿಗ್ರಹಕ್ಕೆ ಮಾತ್ರೆಗಳು ಅದು ಬರೀ ನೋವನ್ನ ಹೋಗ್ಸೋದಿಲ್ಲ, ಅದರದೇ ಒಂದು ಸೈಡ್ ಇಫೆಕ್ಟ್ಸ್ ಅಂತ ಏನ್ ಹೇಳ್ತೀವಿ. ಸುಮಾರು ಜನಕ್ಕೆ ಹೊಟ್ಟೆ ಉರಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ವಾಂತಿ ಬರಬಹುದು. ಬೇರೆ ಅದೇ ತರ ಕೆಲವರು kg ಗಟ್ಟಲೆ ಒಂದು ನೋವಿನ ಉಪಶಮನಕ್ಕೆ ಗುಳಿಗೆ ತಗೊಳ್ಳೋರಿದ್ದಾರೆ, ಅವರಿಗೆ ಕಿಡ್ನಿ ತೊಂದರೆ ಸಹ ಶುರು ಆಗುತ್ತೆ. ಸೊ ಇದಕ್ಕಾಗಿ ಮನೋದೈಹಿಕ ಕಾಯಿಲೆಗಳು ಯಾವುದಿದೆಯಲ್ಲ ಅದಕ್ಕೆಲ್ಲ ಬೇಕಾದದ್ದು ಧ್ಯಾನ ಎನ್ನುವ ಒಂದು ಔಷಧಿ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂದ್ರೆ ಧ್ಯಾನ ಮಾಡಬೇಕು. ಕೆಲವು ಕಾಯಿಲೆಗಳು ನಿಖರವಾಗಿ ನಮ್ಗೆ ಕಾರಣ ಗೊತ್ತಿರುತ್ತೆ, ಅದಕ್ಕೆ ಒಂದು ಸೋಂಕಿನಿಂದ ಬರಬಹುದು, ಅಥವಾ ಯಾವುದೇ ಒಂದು ಕ್ಯಾನ್ಸರ್ ಆಗಿ ಅದಕ್ಕೆ ಯಾವ ಚಿಕಿತ್ಸೆ ಇದೆ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಅದು ಕೊಡಬೇಕು. ಅದು ಕೊಟ್ಟಾಗ್ಲೂ ಸಹ ಬರೀ ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಒಂದು ಧ್ಯಾನದ ಒಂದು ಔಷಧಿ ಏನ್ ಹೇಳ್ತೀವಿ ಅದು ಸಹ ಜೊತೆಗಿದ್ರೆ ಖಂಡಿತ ಅಂತಹ ವ್ಯಕ್ತಿಯ ಆರೋಗ್ಯ ಬಹಳ ಬಹಳ ಉತ್ತಮವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೆಲ್ಲ ಸಂಶೋಧನೆಗಳ ಪ್ರಕಾರ ನಮಗೆ ತಿಳಿದಿರುವಂತಹ ವಿಚಾರಗಳು. ಸೊ ಧ್ಯಾನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಏನಾಗತ್ತೆ, ನಮ್ಮ ಮಿದುಳಿನಲ್ಲಿ ಒಂದೆರಡು ಪ್ರೋಟೀನ್ಗಳಿದೆ, ನರವಾಹಕ ಪ್ರೋಟೀನ್ ಅಂತ ಹೇಳ್ತೀವಿ. ಅದರ ಒಂದು ಪ್ರಮಾಣ ಸರಿಯಾಗಿದ್ರೆ ನಾವೆಲ್ಲ ಯಾವ ರೀತಿ ಇರ್ತೀವಿ, ನಮ್ಮ ಮನಸ್ಸು ಎಲ್ಲ ಹೇಗಿರುತ್ತೆ, ಯಾವ ರೀತಿ ವರ್ತಿಸ್ತೀವಿ, ಅದನ್ನೆಲ್ಲ ಅದು ನಿಗ್ರಹ ಮಾಡ್ತಾ ಹೋಗುತ್ತೆ. ಯಾವಾಗ ಈ ಪ್ರೋಟೀನ್ಗಳಲ್ಲಿ ವ್ಯತ್ಯಾಸವಾಗುತ್ತೋ ಕಡಿಮೆ ಆಗ್ತಾ ಹೋಗುತ್ತೆ ಇದು, ಅವಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ವ್ಯತ್ಯಾಸ ಸಹ ಶುರು ಆಗುತ್ತೆ. ಬಹಳಷ್ಟು ಜನ ನೋಡಿ ಧ್ಯಾನ ಮಾಡದೇ ಇರೋರು, ತುಂಬಾ ಸುಸ್ತಾಯ್ತು, ತುಂಬಾ ಸ್ಟ್ರೈನ್ ಆಯ್ತು, ಎಷ್ಟೊಂದು ಕೆಲಸ ಮಾಡಿದ್ದೆ, ಮಧ್ಯಾಹ್ನ ಒಂದು 2 ನಿಮಿಷ ಅಲ್ಲ, ಒಂದು 10 ನಿಮಿಷ ನಾನು ತೂಗುಡಿಸ್ದೆ, ಎದ್ದ ನಂತರ ನಂಗೆ ಎಷ್ಟು ಸಮಾಧಾನ ಆಯ್ತು ಅಂತ ಆ ಅನುಭವ ಆಗಿದೆ ಅಲ್ವಾ? ಮಧ್ಯಾಹ್ನದ ಒಂದು 1/4 ಗಂಟೆ ಒಂದು ಸಣ್ಣ ನಿದ್ರೆ ಏನ್ ಮಾಡ್ತೀವಿ, ಆ ನಿದ್ದೆ ಮಾಡಿ ಅದ ನಂತರ ಓಹೋ ತುಂಬಾ ಚೆನ್ನಾಗಾಯ್ತು, ನನ್ನ ಮನಸ್ಸು ಫ್ರೆಶ್ ಆಯ್ತು ಅಂತ ಹೇಳಿ. ಯಾವಾಗ ಆ ನಿದ್ದೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಒಂದು ರೆಸ್ಟ್ ಅಂತ ಕೊಡ್ತೀವಲ್ಲ, ಆಗ ಈ ನರವಾಹಕ ಪ್ರೋಟೀನ್ಗಳು ಸ್ವಲ್ಪ
ಸರಿ ಹೋಗುತ್ತೆ. ಸೊ ಅದಕ್ಕಾಗಿ ಬೇಕಾಗಿರೋದು ಸದಾ ನಿದ್ದೆ ಮಾಡೋಣ ಆಗಿದ್ರೆ ಖಂಡಿತ ಇಲ್ಲ. ನಮಗೆ ದಿನಕ್ಕೆ ಬೇಕಾಗಿರೋದು ಸಾಕು 6 ಗಂಟೆ ನಿದ್ದೆ ಅಷ್ಟೇ. ನೀವು ಸರಿಯಾಗಿ ಧ್ಯಾನ ಮಾಡ್ತಾ ಇದ್ರೆ ನೀವು 5 ಗಂಟೆ ನಿದ್ದೆನೂ ಸಾಕು. ಕೆಲವು ಬರೀ ಧ್ಯಾನ ಮಾಡ್ತಾ ಇರೋರು 4 ಗಂಟೆ ನಿದ್ದೆ ಮಾಡಿ ದಿನ ಪೂರ್ತಿ ಚೈತನ್ಯಯುತವಾಗಿ ಕೆಲಸ ಮಾಡ್ತಾರೆ. ಸೊ ಸದಾ ನಿದ್ದೆ ನಮಗೆ ಬೇಡ. ನಮ್ಮ ಜೀವನ ಪರ್ಯಂತ ನಾವು ನೋಡಿದ್ರೆ ಸುಮಾರು 33% ಅಷ್ಟು ನಮ್ಮ ಜೀವನದಲ್ಲಿ ಬರೀ ನಿದ್ದೆಗೆ ಮೀಸಲಿಡ್ತೀವಿ. ನಿದ್ದೆ ನಿದ್ದೆ ನಿದ್ದೆ. ಸೊ ಈ ನಿದ್ದೆ ಮಾಡೋದು ಏನು 10 ನಿಮಿಷ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ನಾವು ಫ್ರೆಶ್ ಆಗಿ ಅಂತ ಹೇಳ್ತಾರೆ. ಸೊ ಅದೇ ಧ್ಯಾನಕ್ಕೆ ನೀವು ನಿಮ್ಮನ್ನು ತೊಡಗಿಸ್ಕೊಂಡ್ರೆ ನಿಮ್ಗೆ ಎಷ್ಟೊಂದು ಆ ಒಂದು ರೆಸ್ಟ್ ಅನ್ನೋದು ಸಿಗುತ್ತೆ. ಜೊತೆಗೆ ನಾನು ಯಾವ ನರವಾಹಕ ಪ್ರೋಟೀನ್ ಅಂತ ಹೇಳಿದೆ ಅದು ಸಹ ಸಮತೋಲನದಲ್ಲಿರುತ್ತೆ. ಅದರ ಒಂದು ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ, ಮನಸ್ಸು ನಿಗ್ರಹ ಆಗುತ್ತೆ. ಸೊ ಯಾವಾಗ ಮನಸ್ಸು ನಿಗ್ರಹ ಆಗುತ್ತೋ ಅದು ಸಂಪೂರ್ಣ ನಮ್ಮ ವ್ಯಕ್ತಿತ್ವನೇ ಬದಲಾಯಿಸುತ್ತಲ್ವಾ. ನೀವು ಸುಮ್ಮನೆ ಕೋಪಗೊಳ್ಳೋದು, ಬೈಯೋದು, ಆ ಮಕ್ಕಳು ಏನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಮಕ್ಕಳ ವಯಸ್ಸಲ್ಲಿ ನಾವು ಎಲ್ಲ ಈ ತಪ್ಪುಗಳನ್ನ ಮಾಡಿರ್ತೀವಿ, ತುಂಟಾಟ ಎಲ್ಲ ಇರ್ತಿರತ್ತೆ. ಆದ್ರೆ ಈ ಮಕ್ಕಳ ಮೇಲೆ ಸುಮ್ಮನೆ ನಾವು ಬೈತಾ ಇರ್ತೀವಿ. ಓದಲ್ಲ, ಓದು, ನಿಮ್ಗೇನು ಗೊತ್ತಾಗಲ್ಲ, ಗಮನ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತೆಲ್ಲ ಬೈತಾ ಇರ್ತೀವಿ. ಅದು ಮನೆಯಲ್ಲಿ ತಾಯಿ ತಂದೆ ಕೂತ್ಕೊಂಡು ಧ್ಯಾನ ಶುರು ಮಾಡಿದ್ರೆ ಮಕ್ಕಳು ತಂತಾವೇ ಅಮ್ಮ ಅಪ್ಪನ ಜೊತೆ ಬಂದು ಕೂತ್ಕೊಳ್ತೆ. ಅಮ್ಮ ಧ್ಯಾನ ಮಾಡ್ತಾರೆ, ಅಪ್ಪ ಧ್ಯಾನ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ. ಸೊ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ನೀವು ಧ್ಯಾನ ಮಾಡಕ್ಕೆ ಶುರು ಮಾಡ್ಸಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಮಕ್ಕಳೆಲ್ಲ ನಿಮ್ಗೆ 100ಕ್ಕೆ 100 ಅಂಕ ತಗೊಳ್ಳೇಬೇಕು. ಎಲ್ಲಾ ಪೇರೆಂಟ್ಸ್ಗೂ ಅದೇ ಇಷ್ಟ ಅಲ್ವಾ. ಎಲ್ಲಾರು 100ಕ್ಕೆ 100 ಅಂಕ ತಗೊಳ್ಬೇಕು. ಸಾಧ್ಯ ಇದೆಯಾ? ಕ್ಲಾಸಲ್ಲಿ 60 ಜನ ಇದ್ರೆ ಎಲ್ಲರಿಗೂ 100ಕ್ಕೆ 100 ಅಂಕ ಬರಕ್ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಯಾರು ಹೇಳಲ್ಲ 60 ಜನದಲ್ಲಿ ಒಂದೇ ಮಗು 100 ಅಂಕ ಕೊಡೋದು ಎಲ್ಲ ಕೊಡ್ಬೋದು. ಸೊ ಬರೀ ಪುಸ್ತಕದ ಹುಳುವಾಗಿ 100 ಅಂಕ ತಗೊಂಡು ಮುಂದುವರಿಯಕ್ಕಿಂತ ಆ ಮಗು ಪರಿಪೂರ್ಣವಾಗಿ ನಿಮ್ಮ ಮಗುನೇ ಆಗ್ಬೇಕು ಅಂತ ಇಷ್ಟ ಅಲ್ವಾ. ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಳ್ಬೇಕು ಅಂತ. ಸೊ ಅದೆಲ್ಲ ನೀವು ಯಾವ ರೀತಿ ಆ ಮಗುವಿನ ಭವಿಷ್ಯನ ರೂಪಿಸ್ತೀರಾ ಅನ್ನೋ. ಸೊ ಮೊದಲು ನಮ್ಮ ವ್ಯಕ್ತಿತ್ವ ಸರಿ ಹೋಗ್ಬೇಕು ತಾನೆ. ಸುಮ್ಮನೆ ಬೈತಾ ಇರೋದು, ಬೇಡದ್ದನ್ನ ಬಾಯಿಂದ ಮಾತಾಡಿ ಪತ್ರಿಜಿಯವ್ರು ಹೇಳ್ತಾರೆ, ಎಷ್ಟು ಮೌನವಾಗಿರ್ತೀರೋ ನೀವು ಅಷ್ಟು ನಿಮ್ಮಲ್ಲಿರುವಂತಹ ಒಂದು ಶಕ್ತಿ ಸಾಮರ್ಥ್ಯನ ಹೆಚ್ಚಿಸ್ಕೊಳ್ತೀರಾ ಅಂತ. ಹೆಣ್ಮಕ್ಳೆಲ್ಲ ಏನ್ ಮಾಡ್ತೀರಾ ನೀವು? ಕೆಲಸ ಎಲ್ಲ ಆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅಲ್ವಾ, ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಅಂತ. ಸೊ ಹೇಗೆ ವಿಶ್ರಾಂತಿ ತಗೊಳ್ತೀರಾ? ಟಿವಿ ಮುಂದೆ ಕುತ್ಕೊಳ್ಳೋದು ಬಹಳ ಇಷ್ಟ ಅಲ್ವಾ. ಎಷ್ಟೊಂದು ಸೀರಿಯಲ್ ಬರುತ್ತೆ, ಎಷ್ಟೊಂದು ಬೇರೆ ಬೇರೆ ಏನೋ ಸಿನಿಮಾಗಳಾಗ್ಲಿ ಎಲ್ಲ. ಅಲ್ಲಿ ಕೂತಾಗ ನಿಮಗೆ ವಿಶ್ರಾಂತಿ ಸಿಗುತ್ತಾ? ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಅನ್ಕೊಳ್ತೀರಾ. ಅಲ್ಲಿ ಯಾವ್ದು ಬೇಡದ್ದು ಎಲ್ಲ ಇರುತ್ತೋ ಅದು ನಿಮ್ಮ ಮನಸ್ಸಿನೊಳಗೆ ಹೋಗ್ತಾ ಇರುತ್ತೆ. ಸೊ ವೃಥಾ ಸುಮ್ಮನೆ ವ್ಯರ್ಥವಾಗಿ ನಿಮ್ಮ ಸಮಯವನ್ನ ಟಿವಿ ಮುಂದೆ ಕಳಿಬೇಡಿ. ಯಾವುದೇ ಒಂದು ಒಳ್ಳೆಯ ಒಂದು ವಿಷಯ ಕೊಡುತ್ತೆ, ನಿಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುತ್ತೆ ಅಂತಹ ಕಾರ್ಯಕ್ರಮ ಮಾತ್ರ ನೋಡಿ. ಮಗು ಮಾತ್ರ ಓದ್ಬೇಕು, ಅಮ್ಮ ಮಾತ್ರ ಟಿವಿ ಮುಂದೆ ಕುತ್ಕೊಳ್ಬೇಕು. ಓದ್ತಾ ಇರು ಅಂತ ಹೇಳ್ಬಿಟ್ಟು ಮಗುನ ಕಳ್ಸೋದು, ಜೋರಾಗಿ ಟಿವಿ ಹಾಕೊಂಡು, ಅದು ನ್ಯಾಯನ? ಅಲ್ಲ. ಸೊ ಮಗು ಓದ್ಬೇಕು, ಚೆನ್ನಾಗಿ ಮುಂದೆ ಬರ್ಬೇಕು, ಅಮ್ಮನೂ ಯಾವ್ದೋ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಬೋದಲ್ವಾ. ಇಲ್ಲಪ್ಪ ನಾನು ಅಕ್ಷರ ಕಲಿತಿಲ್ಲ, ಓದಲ್ಲ ಅಂದ್ರೆ ಮಗು ಓದೋದನ್ನ ನೋಡ್ಕೊಂಡು ಪಕ್ಕದಲ್ಲಾದ್ರೂ ಕೂತ್ಕೊಳ್ಬೋದಲ್ಲ. ನೋಡಿ ಅವಾಗ ನಿಮ್ ಮಕ್ಕಳು ಹೇಗೆ ಓದ್ತಾರೆ ಅಂತ. ಸೊ ಧ್ಯಾನ ಕಲಿಸಿ ಮಕ್ಕಳಿಗೆ ನೀವು ಧ್ಯಾನ ಮಾಡಿ. ಅವ್ರು ಹೇಳಿದ್ರು ಧ್ಯಾನ ಮಾಡ್ತಾ ಇರಿ, ನಿಮ್ಮ ಹೊಲದಲ್ಲೆಲ್ಲ ಬೇಕಾದಷ್ಟು ಈ ಸರ್ತಿ ಪೈರು ಹೇಗೆ ಬರುತ್ತೆ, ಹಸುಗಳು ಹಾಲು ಕೊಡುತ್ತೆ, ಎಷ್ಟು ಚೆನ್ನಾಗಾಗತ್ತೆ. ಅದು ಸಾಧ್ಯನಾ? ಖಂಡಿತ ಸಾಧ್ಯ. ಯಾವಾಗ ನೀವು ಧ್ಯಾನ ಮಾಡ್ತಾ ಹೋಗ್ತಿರೋ ಸೊ ನಿಮ್ಮಲ್ಲಿರೋ ಶ್ರದ್ಧೆ ಬೆಳೆಯುತ್ತೆ. ಒಂದು ಕೆಲಸದಲ್ಲಿ ನೀವು ಮಾಡುವಂತಹ ಆಸಕ್ತಿ ಬೆಳೆಯುತ್ತೆ, ಶ್ರದ್ಧೆ ಬೆಳೆಯುತ್ತೆ. ನೀವು ಮಾಡ್ತಾ ಇರೋ ಕೆಲಸನ ಇನ್ನೂ ಹೆಚ್ಚು ಗಮನವಿಟ್ಟು ಮಾಡ್ತೀರಾ. ಖಂಡಿತ ಆವಾಗ ನಿಮಗೆ ಬೇಕಾದಂತಹ ಒಂದೇನು ಸಿಗ್ತಾ ಇತ್ತು ಒಂದು ಫಲ, ಅದಕ್ಕೂ ಹೆಚ್ಚಿನ ಒಂದು ಫಲ ಸಿಗುತ್ತೆ. ನಮ್ಮ ದೇಹದಲ್ಲೆಲ್ಲ ಒಂದು ಬಿಳಿ ರಕ್ತ ಕಣಗಳಿದೆ. ಅದನ್ನ ನಾವು ಆಂಗ್ಲ ಭಾಷೆಯಲ್ಲಿ NK cells ಅಂತ ಹೇಳ್ತೀವಿ. ಸೊ ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಸೈನಿಕರಿದ್ದ ಹಾಗೆ. ಯಾವುದೇ ಒಂದು ವೈರಾಣು ಅಥವಾ ಬ್ಯಾಕ್ಟೀರಿಯಾ ದೇಹದಲ್ಲಿ ಹೋಯ್ತು ಅಂದ್ರೆ ಅವೆಲ್ಲ ಅದ್ರ ಜೊತೆ ಯುದ್ಧ ಮಾಡುತ್ತೆ. ಯುದ್ಧ ಮಾಡಿ ಈ ವೈರಸ್ ಅಥವಾ ವೈರಾಣು ಬ್ಯಾಕ್ಟೀರಿಯಾನ ಹೊಡೆದು ಆಚೆ ಹಾಕ್ಲಿಕ್ಕೆ ಕೆಲಸ ಮಾಡುವಂಥದ್ದು. ಅವೆಲ್ಲ ಶಕ್ತಿಯುತವಾಗಿರ್ಬೇಕು. ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಿರ್ಧರಿಸುವುದು. ಯಾರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೋ ಅವರಿಗೆ ಯಾವುದೇ ಒಂದು ಸೋಂಕು ತಗುಲಿದ್ರು ಕೂಡ ಅವರು ಅದನ್ನ ಎದುರಿಸುವಷ್ಟು ಆ ದೇಹದ ಶಕ್ತಿ ಸಾಮರ್ಥ್ಯ ಆ ಒಂದು ಜೀವಕಣಗಳಿಗಿದೆ.
ಸೊ ಮೆಡಿಟೇಷನ್, ಈ ಧ್ಯಾನ ಮಾಡೋದ್ರಲ್ಲಿ ಬಹಳಷ್ಟು ಈ ಒಂದು ಶಕ್ತಿ, ಈ ಸೆಲ್ಸ್ ಏನ್ ಹೇಳಿದೆ ನಾನು, ಜೀವಕೋಶಗಳು, ಅವುಗಳದೆಲ್ಲ ಕಾರ್ಯ ಸಮರ್ಥನೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು ಒಂದು ಸಾಬೀತಾಗಿದೆ. ಅದಕ್ಕೆ ನಾವು ಹೇಳ್ತೀವಿ, ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಹೆಚ್ಚುತ್ತದೆ. ರೋಗ ನಿರೋಧಕ ಶಕ್ತಿ ಯಾವಾಗ ನಮ್ಮಲ್ಲಿ ವೃದ್ಧಿ ಆಗುತ್ತೋ, ಸುಮ್ಮನೆ ಒಂದು ಚಿಕ್ಕ ಚಿಕ್ಕ ಸೋಂಕು ಬಂದ್ರು ಗೊತ್ತು ಕೆಲವರು, ಅಯ್ಯೋ ಸುಸ್ತು, ಅಯ್ಯೋ ಜ್ವರ ಅಂತ ಅರ್ಧ ಹಾಸಿಗೆ ಹಿಡಿಯೋ ತರ ಆಗ್ತಾರೆ. ಅದೇ 10 ಜನಕ್ಕೆ ಒಂದೇ ಸೋಂಕು ಬಂದ್ರೆ ಒಬ್ರು ತುಂಬಾ ಈ ತರ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಇನ್ನೂ 8 ಜನಕ್ಕೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇದ್ರೆ ಅದನ್ನ ಎದುರಿಸ್ಬೋದು. ಅಂತಹ ಒಂದು ಶಕ್ತಿ ಖಂಡಿತವಾಗ್ಲೂ ವೃದ್ಧಿ ಆಗತ್ತೆ. ಮತ್ತೆ ಆತ್ಮವಿಶ್ವಾಸ ಬೆಳೆಯುತ್ತೆ. ಆತ್ಮವಿಶ್ವಾಸ ಬೆಳೆದ್ರೆ ನಿಮ್ಗೆ ಏನನ್ನಾದ್ರೂ ಮಾಡಬಲ್ಲೆ ಅನ್ನುವಂತಹ ಒಂದು ಖುಷಿ ಸಿಗತ್ತೆ. ಆ ಚೈತನ್ಯ ಸಿಕ್ಕಾಗ ನೀವು ಖಂಡಿತ ಇನ್ನೂ ಹೆಚ್ಚು ಹೆಚ್ಚು ಖುಷಿಯಿಂದ ಒಂದು ಕೆಲಸ ಮಾಡ್ತೀರಾ. ಆ ಮಗು ಹೇಳ್ತು, ನಾನು ಓದ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಏಕಾಗ್ರತೆ ಧ್ಯಾನದಿಂದ ಹೆಚ್ಚು ಅಂತ. ಸೊ ಮಕ್ಕಳಿಗೆಲ್ಲ ಖಂಡಿತ ಆ ಹುಡುಗಿ ಹೇಳೋದು ನಿಜ, ಏಕಾಗ್ರತೆ ಅನ್ನೋದು ಬಹಳಷ್ಟು ಹೆಚ್ಚುತ್ತೆ ಧ್ಯಾನ ಮಾಡ್ತಾ ಇದ್ರೆ. ಅದಕ್ಕೆ ಮಕ್ಕಳಿಗೆ ಹೇಳ್ತೀವಿ, ಧ್ಯಾನ ಮಾಡಿಸಿ ನೀವು. ಅವರು ಏನು ಒಂದು ವಿಷಯವನ್ನ ಓದುತ್ತಾರೆ ಅದು ಗ್ರಹಿಸುವ ಶಕ್ತಿ ಸಹ ತುಂಬಾ ಚೆನ್ನಾಗಾಗುತ್ತೆ ಅಂತ. ಒಂದ್ಸತಿ ನೀವು ನೋಡಿರ್ಬೋದು, ಒಂದು ಪುಸ್ತಕ ನಮ್ಮ ಪ್ರೇಮನಾಥ್ ಅವರು ಬರೆದಂತಹದ್ದು. ಅದನ್ನ ನಾನು ಕೆಲವು ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಅವ್ರದ್ದು ಒಂದು ಗ್ರಾಸ್ಪಿಂಗ್, ಈ ಗ್ರಹಿಕಾ ಶಕ್ತಿ ಹೇಗಿದೆಲ್ಲ ಅದೊಂದು ಚೆನ್ನಾಗಾಗಿದೆ. ಖಂಡಿತವಾಗಿಯೂ ನೀವು ನಮ್ದು ಹೋದ್ರೆ ಮಕ್ಕಳಲ್ಲಿ ಆ ಒಂದು ಪ್ರಯೋಗ ಮಾಡಿಸಿ. ಬರೀ ಧ್ಯಾನಕ್ಕಿಂತ ಅವ್ರು ಹೇಳಿದ ಹಾಗೆ ಪಿರಮಿಡ್ ನ ಧರಿಸಿ ಒಂದು ಧ್ಯಾನ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಆ ಒಂದು ಬೇಗ ಧ್ಯಾನಕ್ಕೆ ಅವರು ಧ್ಯಾನ ಸ್ಥಿತಿಗೆ ಹೋಗ್ತಾರೆ ಇದೆ. ಸೊ ನಾ ಬೆಂಗಳೂರಿಗೆ ಹೋದಾಗ ಪಿರಮಿಡ್ ವ್ಯಾಲಿ ಬಹಳಷ್ಟು ಹೆಣ್ಮಕ್ಳನ್ನ ನಾನು ಭೇಟಿ ಮಾಡಿದೆ. ಸುಮಾರು ಜನ ಆಂಧ್ರದಿಂದ ಬಂದವರು ಸಹ ಒಬ್ಬೊಬ್ರು ಒಂದೊಂದೊಂದು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಇದು ಖಂಡಿತ ನಂಬಬೇಕಾದಂತಹ. ಅದರಲ್ಲೊಬ್ರು ಪಿರಮಿಡ್ ಮಾಸ್ಟರ್ ಆಕೆ ಹೇಳ್ತಾ ಇದ್ರು, ಯಾವ ರೀತಿ ಅವರು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು, ಡಾಕ್ಟರ್ ಆಲ್ಮೋಸ್ಟ್ ಕೈ ಬಿಟ್ಟಿದ್ರು ಅನ್ನೋ ಸ್ಥಿತಿಗೆ, ನೀನೇನು ಸರಿನೇ ಆಗಲ್ಲ ಅಂತ. ಅವರು ಇವತ್ತು ಹೇಳ್ತಾರೆ, ಧ್ಯಾನದಿಂದ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ. ಕೆಲವರು ಹೇಳಿದ್ರು, ಪಿರಮಿಡ್ ನಲ್ಲಿ ನಾನು ನೀರಿಟ್ಟು, ಪಿರಮಿಡ್ ಕ್ಯಾಪ್ ಅಂದ್ರೆ ಮುಚ್ಚಿ ಆ ನೀರಿನಲ್ಲಿ ಮುಖ ತಗೊಳ್ತಾ ಹೋದ್ರೆ ನನ್ನ ಮೈ ಕಾಂತಿ ಚೆನ್ನಾಗಿದೆ, ನನಗಾಗಿದ್ದ ಗಾಯ ಎಲ್ಲ ಬಹಳ ಬೇಗ ವಾಸಿ ಆಯ್ತು. ಯಾವುದೇ ಒಂದು ಪ್ರತಿಯೊಬ್ರು ಅವ್ರದ್ದು ಒಂದೊಂದೇ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತಾ ಇದ್ರೆ ಅವ್ರೇನು ಸುಳ್ಳು ಹೇಳಿರಲ್ಲ. ಸುಳ್ಳು ಹೇಳಲಿಕ್ಕೆ ಇಲ್ಲೇನು ಒಂದು ಅವ್ರಿಗೆ ಯಾರನ್ನು ಕರ್ಕೊಂಡು ಬಂದು ನೀವಂತರ ಈಗ ಧ್ಯಾನ ಪ್ರಚಾರ ಮಾಡು, ಪಿರಮಿಡ್ ಧ್ಯಾನ ಪ್ರಚಾರ ಮಾಡು, ನಿನಗೊಂದು 1000 ರೂಪಾಯಿ ಕೊಡ್ತೀನಿ, 2000 ರೂಪಾಯಿ ಅಂತ ಯಾರು ಒಂದು ಅಡ್ವರ್ಟೈಸ್ಮೆಂಟ್ ಆಮಿಷ ಅಂತೂ ಇಲ್ಲ. ಬಹಳ ಖುಷಿ ಆಯ್ತು. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಒಬ್ಬಾಕೆ ಅಂತೂ ಬಂದು ಹೇಳಿದ್ರು, ಎಷ್ಟೊಂದು ಮೊಡವೆಗಳು ನನಗಿತ್ತು, ಯಾವುದೇ ಒಂದು ಔಷಧಿ ತಗೊಂಡ್ರು ಸರಿ ಹೋಗ್ತಾ ಇರಲಿಲ್ಲ, ಪಿರಮಿಡ್ ಧ್ಯಾನ ಶುರು ಮಾಡಿದೆ, ನನ್ ಮುಖ ನೋಡ್ರಿ ಎಷ್ಟು ಚೆನ್ನಾಗಾಗುತ್ತೆ. ಖಂಡಿತ ಹೋಗಿ, ಯಾಕೆಂದ್ರೆ ಅದು ಮಾನಸಿಕ ಅಸಮತೋಲನ ಏನಾಗ್ತಾ ಇದೆ ಅದನ್ನ ನಿಗ್ರಹಿಸುತ್ತೆ. ಯಾವಾಗ ನಮ್ಮ ಮನಸ್ಸು ಸರಿ ಇಲ್ಲ, ಅಸಮತೋಲನ ಇರುತ್ತೆ, ದೇಹದಲ್ಲಿರುವ ಹಾರ್ಮೋನ್ ಯಾವುದು ಉತ್ಪತ್ತಿ ಆಗುತ್ತೆ ಅದೆಲ್ಲ ವ್ಯತ್ಯಾಸ ಆಗುತ್ತೆ. ಬಹಳಷ್ಟು ಜನಕ್ಕೆ ಈ ಮುಟ್ಟಿನ ಸಮಯದಲ್ಲಿರುವ ತೊಂದರೆ ಆಗ್ಲಿ, ಮುಂಚೆ ಆಗುವಂತಹ ಹೆಣ್ಮಕ್ಳಿಗೆ ತೊಂದರೆ ಆಗ್ಲಿ, ನೀವು ಧ್ಯಾನ ಮಾಡ್ತಾ ಹೋಗ್ರಿ, ಧ್ಯಾನ ಬಿಡ್ಲೇಬೇಡಿ. ಸೊ ಯಾವ ರೀತಿ ನಿಮ್ಮ ದೇಹದಲ್ಲಿ ಒಂದು ವ್ಯತ್ಯಾಸ ಆಗುತ್ತೆ ಅದು ನಿಮಗೆ ಗಮನಕ್ಕೆ ಬರುತ್ತೆ. ಅದು ಸ್ವತಃ ನೀವು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಿಮ್ಗೆ ಯಾವ ಒಂದು ಈ ಭಾವೋದ್ರೇಕಗಳನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ತೀರಲ್ಲ, ಸೊ ನೀವೇ ನಿಮ್ಮನ್ನ ನೋಡ್ಕೊಂಡ್ರೆ ಖುಷಿ ಆಗುತ್ತೆ. ನಿಮ್ಮಲ್ಲೇ ಒಂದು ಪರಿವರ್ತನೆ. ತುಂಬಾ ಜನ ಹೇಳ್ತಾರೆ, ಯಾಕಂದ್ರೆ ತುಂಬಾ ಸಿಟ್ಟಿರ್ತಾ ಇದ್ರು, ಮುಂಚೆ ಕೋಪಿಷ್ಠರು, ಸಿಡುತ್ತಾ ಇದ್ರು, ಈಗೆಲ್ಲ ಪರಿವರ್ತನೆ ಆಗ್ಬಿಟ್ಟಿದ್ದಾರಲ್ಲ ಹೇಗೆ ಅಂತ. ಅವ್ರು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ, ಇಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಖಂಡಿತ ಇದೆಲ್ಲ ಸಾಧ್ಯ. ನಮ್ಮ ಪೂರ್ವಜರು, ಅನೇಕ ಪೂರ್ವಜರು ನೋಡಿ, ಯೋಗಿಗಳು ಎಲ್ಲ ಅವರು ಧ್ಯಾನ ಜಪ ತಪ ಎಲ್ಲ ಮಾಡ್ಕೊಂಡು ಬಂದವರು. ಆ ಒಂದು ಕಥೆ ಸಹ ನಿಮ್ಗೆ ಗೊತ್ತು. ಅಲೆಕ್ಸಾಂಡರ್ ದೊಡ್ಡ ದೊರೆ, ಅವನು ವಾಪಸ್ ಅವನ ದೇಶಕ್ಕೆ ಹೋಗುವಾಗ ಇಲ್ಲಿಂದ ಭಾರತದಿಂದ ಒಂದು ಸ್ಯಾಂಪಲ್ ಒಬ್ಬರನ್ನ ಕರ್ಕೊಂಡು ಹೋಗಿ ಯೋಗಿನ ತೋರ್ಸೋಣ ಅಂತ ಒಬ್ಬ ಯೋಗಿ ಧ್ಯಾನದಲ್ಲಿ ಕುಳಿತಿದ್ದಾಗ ಹೋಗಿ ಕರೆದಂತೆ ಅವರಿಗೆ, ಬಾ ನನ್ ಜೊತೆಗೆ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಯೋಗಿ ಹಾಯಾಗಿ ತಪಸ್ ಮಾಡ್ತಾ ಕುಳಿತುಕೊಂಡಿದ್ರು. ಇವ್ರು ಮಹಾ ದೊಡ್ಡ ದೊರೆ ನಿಂತಿದ್ದಾನೆ, ಮುಂದ್ಗಡೆ ಕರೀತಾ ಇದ್ದಾನೆ. ಆ ಯೋಗಿ ಏನು ಒಂದು ಅವರಿಗೆ ಕೇರು ಮಾಡ್ಲಿಲ್ಲ, ತನ್ನ ಪಾಡುತ್ತಾನಿದ್ದ. ಮತ್ತೊಂದ್ಸರಿ ದೊಡ್ಡ ದನಿಯಲ್ಲಿ ಕರೆದ, ಹೇ ಬಾ ನನ್ ಜೊತೆಗೆ, ನಮ್ಮ ದೇಶಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿನ್ನನ್ನ ನಾನು ತೋರಿಸ್ಬೇಕು ಇಲ್ಲಿನ ಜನ ಹೇಗಿದ್ದಾರೆ. ಆದ್ರೂ ಅವನು ಬದಲಿಲ್ಲ. ತುಂಬಾ ಕೋಪ ಬಂತು ಅಲೆಕ್ಸಾಂಡರಿಗೆ.
ಸಿಕ್ಕಾಪಟ್ಟೆ ದೊಡ್ಡ ದನಿಯಲ್ಲಿ ಬೈದು, ನೀನ್ ಏನ್ ಅನ್ಕೊಂಡಿದೀಯಾ, ನಾನು ಮಹಾಪರಾಕ್ರಮಿ, ಅಂತಹ ದೊರೆ ನಿನ್ನ ಬಾ ಅಂತ ಕರಿತಾ ಇದ್ದೀನಿ, ನನಗೆ ನೀನು ಒಂದು ಚೂರು ಮರ್ಯಾದೆ ಆಗ್ಲಿ ಗೌರವ ಆಗ್ಲಿ ಕೊಟ್ಟು ಏನು ನಿನ್ನ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಆವಾಗ ಕಂಡ್ಬಿಡ್ತಾನೆ ಯೋಗಿ, ಕಂಡ್ಬಿಟ್ಟು ಹೇಳ್ತಾನೆ, ಏನಂದ್ರಿ ಮಹಾಸ್ವಾಮಿ, ನೀವು ಮಹಾ ದೊಡ್ಡ ದೊರೆಗಳಂತ ಹೇಳಿದ್ರ? ಖಂಡಿತ ಇಲ್ಲ, ನೀವು ನನ್ನ ಗುಲಾಮ ಅಷ್ಟೇ, ನೀವು ದೊಡ್ಡ ದೊರೆ ಅಲ್ಲ. ಇನ್ನು ಕೋಪ ಬಂತು ಅವನಿಗೆ, ಅಂತ ಪರಾಕ್ರಮಿಗೆ ನನ್ನ ಗುಲಾಮ ಅಂತಾನಲ್ಲ, ಇವ್ನು ಮಹಾ ಒಬ್ಬ ಆಫ್ಟರ್ ಒಂದು ಯೋಗಿ ಅಷ್ಟೇ ಇವನು ಅಂತ. ಅವಾಗ ಹೇಳ್ತಾನೆ, ನೋಡಿ ನಾನು ನನ್ನ ಕೋಪವನ್ನು ಜಯಿಸಿದ್ದೇನೆ, ನನ್ಗೆ ಕೋಪ ಅನ್ನೋದೇ ಇಲ್ಲ. ಸೊ ನೀವಿನ್ನ ಕೋಪ ಇಷ್ಟೇ ದೊಡ್ಡ ನೀವು ಪರಾಕ್ರಮಿಶಾಲಿ ರಾಜ ಅಂತ ಹೇಳ್ತೀರಾ, ನಿಮ್ಮಲ್ಲಿರುವ ಒಂದು ಕೋಪವನ್ನೇ ನೀವು ಜಯಿಸಿಲ್ವಲ್ಲ. ಸೊ ನಾನು ಗೆದ್ದಂತಹ ಕೋಪ ನನ್ನ ಗುಲಾಮ, ಅದಕ್ಕೆ ನೀವು ಅದರ ಗುಲಾಮ ಅಂತ ಹೇಳ್ತಾರೆ. ಬಹಳಷ್ಟು ನಿಮ್ಗೆ ಸುಮಾರು ಜನಕ್ಕೆ ಕೋಪ ಇರುತ್ತೆ, ನಾನು ನೋಡಿದೀನಿ. ತುಂಬಾ ಮುಂಗೋಪ ಇರೋರು ಬಹಳ ಏನೇನೋ ಒಂದು ಪ್ರಯತ್ನಗಳೆಲ್ಲ ಮಾಡಿದ್ದಾರೆ, ಖಂಡಿತ ಅದು ಸಕ್ಸಸ್ ಆಗಿಲ್ಲ. ಧ್ಯಾನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಅನ್ಸುತ್ತೆ ಎಲ್ಲರೂ ನಮ್ಮ ಬಂಧು ಬಾಂಧವರು ಎಲ್ಲ ನಮ್ಮ ಮಕ್ಕಳ ತರ ಎಲ್ಲರೂ ನೋಡ್ತೀವಿ. ನಮ್ಮ ಪ್ರೊಫೆಸರ್ BM ಹೆಗ್ಡೆ ಅಂತ ಇದ್ದಾರೆ, ದೊಡ್ಡ ವೈದ್ಯರು, ಅವರು ಮಂಗಳೂರು ನಲ್ಲಿ ಇರ್ತಾರೆ, ಮಾಹೆಯನ ವಿಶ್ವವಿದ್ಯಾಲಯದ ಅವರು ಮಾಜಿ ಕುಲಪತಿಗಳು. ಅವ್ರು ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಹೇಳ್ತಾರೆ. ಸೊ ಒಂದು ಕಾಳಜಿಯಿಂದ ಯಾವ್ದು ಒಂದು ಒಬ್ಬರನ್ನ ನೋಡ್ಕೊಳ್ತೀವಿ, ಇನ್ನೊಬ್ಬರ ಜೊತೆ ಹಂಚಿಕೊಂಡು ಯಾವ ರೀತಿ ಇರ್ತೀವಿ, ಅದಷ್ಟೇ ಆಧ್ಯಾತ್ಮಿಕತೆ ಅಂತ ತುಂಬಾ ಸರಳವಾಗಿ ಹೇಳ್ತಾರೆ. ಸೊ ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಇರ್ತಾರೆ, ಸೊ ಜೊತೆಗೆ ಅವಳ ಫ್ರೆಂಡ್ಸು ಯಾರೇ ಬರ್ತಾರೆ, ಸೊ ಎಲ್ಲಾರ್ಗೂ ನೀವು ನಮ್ಮ ಮಕ್ಕಳು ಅಂತಲೇ ಪ್ರೀತಿ ಮಾಡುವಂತಹ ಒಂದು ನಿಮ್ಗೆ ಭಾವನೆ ಬರುತ್ತೆ. ಅವ್ರು ಹೇಳಿದ್ರು ಪ್ರೀತಿ ಹೆಚ್ಚಾಗುತ್ತೆ ಅಂತ. ಖಂಡಿತ ಹೌದು, ನಾವು ಎಲ್ಲರೂ ನೋಡುವಂತಹ ದೃಷ್ಟಿಕೋನ ಬದಲಾಗುತ್ತೆ. ಸೊ ಯಾವ್ದು ನೋಡ್ತೀವಿ, ಯಾವ ರೀತಿ ಒಬ್ಬರನ್ನ ನೋಡ್ತೀವಿ, ಒಬ್ಬ ವ್ಯಕ್ತಿಯನ್ನು ನೋಡಿದಾಗಲೂ ಸಹ ಅವ್ರಿಗೊಂದು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಎರಡೂ ಇರುತ್ತೆ. ಸೊ ನಾವು ಸರಿಗಿದ್ದರೆ ಅವರಲ್ಲಿರೋ ಒಳ್ಳೆಯದನ್ನೇ ನೋಡ್ತೀವಿ. ಸೊ ಇಲ್ಲದೆ ನಾವು ನೋಡುವ ಒಂದು ದೃಷ್ಟಿ ಸಹ ಬೇರೆ ಆಗುತ್ತೆ. ಮತ್ತೆ ನಮ್ಮ ಆಲೋಚನೆಗಳು ಏನು ಬರುತ್ತಲ್ಲ, ಕೆಟ್ಟದ್ದು ಒಳ್ಳೆಯದು ಎರಡೂ ಬರ್ತಾ ಇರುತ್ತಲ್ವ, ಅವಾಗ ನಮಗೆ ಸಾಕಷ್ಟು ಕೆಟ್ಟ ಆಲೋಚನೆಗಳು ಏನ್ ಬರ್ತಾ ಇರುತ್ತೆ, ಅದನ್ನ ನಮಗೆ ತಡೆಯುವಂತಹ ಒಂದು ಶಕ್ತಿ ಸಹ, ಗುರುತಿಸುವಂತಹ ಒಂದು ಶಕ್ತಿ ಸಹ ಬರುತ್ತೆ. ಸುಮ್ಮನೆ ನಾವು ಖಂಡಿತ ಕೋಪ ಮಾಡ್ಕೊಳ್ಳಲ್ಲ. ಯಾರೋ ಬಂದ್ರು, ಏನೋ ಒಂದು ಆಯ್ತು, ಮಕ್ಕಳು ಆಟ ಆಡ್ತಾ ಇದ್ರು, ಆಡುವಾಗ ನಿಮ್ಮ ಮನೇಲಿರುವ ತುಂಬಾ ಚೆನ್ನಾಗಿರೋ ಗ್ಲಾಸ್ ಒಡೆದು ಹೋಗ್ಬಿಡುತ್ತೆ. ಹೌದು, ಧ್ಯಾನ ಮಾಡಿದ ನಂತರ ಮಾಡ್ತಾ ಇರೋರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ, ಧ್ಯಾನ ಮಾಡದೇ ಇರೋರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಒಂದು ಗಾಜಿನ ಲೋಟ ಹೌದಪ್ಪ ಒಡೀತು, ಬೈದು ಹೊಡೆದು ಆ ಮಗುನ ಅಳಿಸಿ ತಾವು ಮನಸ್ಸು ಕೆಡಿಸ್ಕೊಂಡು ಯಾವ ತರ ಮಾಡ್ತಾರೆ ಕೆಲವರು. ಅದೇ ನೀವು ಧ್ಯಾನದಲ್ಲಿ ನೀವು ನಿಮ್ಮನ್ನ ಪಳಗಿಸ್ಕೊಂಡ್ಬಿಟ್ರೆ ನೀವು ಅದನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ. ನಾವೇ ಇರೋದಿಲ್ಲ ಅಲ್ವಾ, ಈ ಭೂಮಿ ಮೇಲೆ ಹುಟ್ಟಿದೀವಿ, ಹುಟ್ಟು ಅನ್ನೋದು ಅನಿಶ್ಚಿತ, ಎಲ್ಲಿ ಯಾವಾಗ ಗೊತ್ತಿಲ್ಲ, ಯಾವ ತಂದೆ ತಾಯಿ ಹೊಟ್ಟಿಲ್ಲ, ಆದ್ರೆ ಹುಟ್ಟಿದೀವಲ್ಲ. ಸಾವು ಖಚಿತ, ಖಂಡಿತ ಅದು, ಆದ್ರೆ ಮತ್ತು ನಮ್ಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ, ಹೇಗ್ ಬರುತ್ತೆ, ಅಂತೂ ಸಾಯಬೇಕು. ಹುಟ್ಟು ಸಾವಿನ ನಡುವೆ ನಾವು ಜೀವಿಸಬೇಕಲ್ವಾ, ಯಾವ ರೀತಿ ಜೀವಿಸ್ತೀವಿ ಅದು ಬಹಳ ಬಹಳ ಮುಖ್ಯವಾದದ್ದು. ಮಗು ಹುಟ್ಟಿದಾಗ ಬಹಳ ಸಂಭ್ರಮ ಅಲ್ಲ ನಮಗೆಲ್ಲ, ಆದ್ರೆ ಮಗು ಅಳ್ಬೇಕು. ಅದು ಅಳ್ದೆ ಹೋದ್ರೆ ನಾವು ಅದಕ್ಕೆ ಸ್ವಲ್ಪ ಅಳೋ ತರಾನೇ ಮಾಡ್ತೀವಿ ವೈದ್ಯರು, ಅತ್ತಾಗ್ಲಿ ಅದು ಉಸಿರು ತಗೊಳ್ಳೋದು, ಆ ಕ್ರಿಯೆ ಶುರು ಆಗೋದು. ಆದ್ರೆ ಸತ್ತಾಗ ಯಾವ ರೀತಿ ಇರ್ಬೇಕು, ನಾವು ಹಾಯಾಗಿ ಖುಷಿಯಾಗಿ ಹಸನ್ಮುಖಿಯಾಗಿ ಸಾಯ್ಬೇಕು. ಸುತ್ತಲಿರೋರಪ್ಪ ಇಂತಹ ವ್ಯಕ್ತಿ ಸತ್ರಲ್ಲ ಅಂತ ಒಂದು ವ್ಯಥೆ ಅಥವಾ ಬಾಧೆ ದುಃಖ ಪಡುವಂತ ಅಂತಹ ಜೀವನ ಬೇಕು. ಸೊ ಯಾವಾಗ ಈ ಗ್ಲಾಸ್ ಹೊಡೆದಿದ್ದು ಉದಾಹರಣೆ ಕೊಡ್ತಾ ಇದ್ದೆ ನಾನು, ಧ್ಯಾನ ಮಾಡ್ತಾ ಇದ್ರೆ ನಿಮಗ್ ಗೊತ್ತಾಗತ್ತೆ ಅದೇನ ಡ್ರಾನ್ ಒಂದು ಗಾಜಿನ ಲೋಟ ಯಾವತ್ತಿದ್ರು ಹೊಡಿಯೋದೆ ತಾನೆ. ಇಷ್ಟು ದಿವಸ ಕಾಪಾಡ್ಕೊಂಬಂದೆ, ಈಗ ಹೊಡಿತಪ್ಪ, ಹೋಗ್ಲಿ ತುಳಿಬೇಡಿ ಮಕ್ಳ, ಆ ಕಡೆ ಹೋಗಿ ನನ್ ಗಾಜನೆಲ್ಲ ತೆಗೆದು ಹಾಕ್ತೀನಿ ಅನ್ನುವಷ್ಟು ನಿಮಗೆ ಒಂದು ಆ ಮನಸ್ಸಿನ ವಿವೇಚನೆ ಬರುತ್ತೆ. ನಾವು ಹೆಣ್ಮಕ್ಳೆಲ್ಲ ಆತರ ಆಗ್ಬೇಕು ತಾನೆ. ನೀವೆಲ್ಲ ಧ್ಯಾನ ಮಾಡಿ ನಿಮ್ಮ ಕುಟುಂಬದ ಚಿತ್ರಣ ಖಂಡಿತ ಬದಲಾಗುತ್ತೆ. ಧ್ಯಾನ ಮಾಡ್ತಾ ಹೋಗಿ, ಧ್ಯಾನ ಬಿಡಬೇಡಿ. ನೀವೇನೇ ಒಂದು ಅಡಿಗೆ ಮಾಡ್ತೀರಾ, ದಿನ ಮಾಡ್ತಾ ಇದ್ದೀರಾ, ಈಗಲೇ ಒಂದು ರೊಟ್ಟಿ ಚಟ್ನಿ ಪಲ್ಯ ಏನ್ ಮಾಡ್ತೀರೋ, ಧ್ಯಾನ ಮಾಡ್ತಾ ನೋಡ್ತಾ ಇರಿ. ಅದು ಮಾಡುವುದ ರುಚಿ ಹೆಚ್ಚುತ್ತೆ ನಿಮ್ಮ ಮನೇಲಿ ಖಂಡಿತ ಹೇಳ್ತಾರೆ. ಯಾಕೆಂದ್ರೆ ಅದರಲ್ಲಿ
ನೀವು ಬಹಳ ಖುಷಿಯಿಂದ ಸಂತೋಷದಿಂದ ಮಾಡ್ತೀರಾ. ನೀವು ಏನೇ ಕಾರ್ಯ ನಿರ್ವಹಿಸಿದ್ರು ಮನೇಲಿ ಒಂದು ತಂಟೆ ತಕರಾರು ಇರೋದಿಲ್ಲ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ತಾನೆ. ಯಾವುದೋ ಒಂದು ಚಿಕ್ಕ ವಿಷಯಕ್ಕೂ ಸಹ ನಾವು ಮಹಿಳೆಯರು ಬಹಳ ಬೇಗ ಉದ್ವೇಗ ತೋರಿಸಿ ಗಲಾಟೆ ಮಾಡಿ ಹತ್ತು ಕರೆದು ಒಂದು ಮನೆಯನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿರ್ತಾನೆ ಅಲ್ವಾ. ಸ್ವಲ್ಪ ಪುರುಷರಿಗಿಂತ ಹೆಚ್ಚು ನಾವೇ. ಆದ್ರೆ ಮನೆಯಲ್ಲಿ ಒಂದು ಶಾಂತಿ ನೆಲೆಸೋದು ಹೆಣ್ಣಿಂದ ತಾನೆ. ಅಲ್ಲೋಲ ಕಲ್ಲೋಲನ ಮಾಡ್ಬೋದು, ಆದ್ರೆ ಶಾಂತಿ ಸಹ ನೆಲೆಸಕ್ಕೂ ಮತ್ತೆ ಹೆಣ್ಣು ಅವ್ರು ಹೇಳಿದ್ರು ಅತ್ತೆ ಸೊಸೆ ಇಬ್ರು ಸ್ನಾನ ಮಾಡ್ಬಿಟ್ರೆ ಖಂಡಿತ ಆ ಅತ್ತೆ ಈ ಸೊಸೆ ನಾವು ಅವರಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ಆ ಸೊಸೆನೂ ಅಷ್ಟೇ ನೀವು ನಮ್ಮ ತಾಯಿ ತರ ಅಂತ ಖಂಡಿತ ನೋಡ್ಕೊಳ್ತಾರೆ. ಯಾಕೆಂದ್ರೆ ಅಲ್ಲಿ ಭೇದ ಭಾವ ಬರೋದಿಲ್ಲ. ಎಲ್ಲರನ್ನೂ ನಾವು ಹೇಗಿರ್ಬೇಕು ಅಂತೀವೋ ಎಲ್ಲರೂ ಅವರು ಹಾಗಿರ್ಬೇಕು ಅನ್ನೋ ರೀತಿ ನಾವು ನೋಡ್ಕೊಳ್ತೀವಿ. ನಿಮ್ಮ ಮನೆ ಖಂಡಿತ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಹೋದ್ರೆ ತುಂಬಾ ಜನ ಹೆಣ್ಮಕ್ಳನ್ನ ನೋಡಿದೀನಿ. ಪಕ್ಕದ ಮನೆ ಅವರು ಎದುರು ಮನೆಯವರು ಏನೋ ತಗೊಂಡ್ ಬಂದ್ರು ಅಂದ್ ಕೂಡ್ಲೆ ನಮ್ಮ ಮನೆಗೆ ಬರ್ಬೇಕದು. ತುಂಬಾ ಜನ ಹೆಣ್ಮಕ್ಳು ಹಾಗೆ ಮಾಡ್ತಾರೆ. ಅವರೊಂದು ತುಂಬಾ ಚೆನ್ನಾಗಿರೋ ಸೀರೆ ತಗೊಂಡ್ರು ಅಂದ್ರೆ ಇಲ್ಲಿ ಕೊಡಿಸ್ಲೇ ಬಿಡ್ಬೇಕು. ಇಲ್ಲದೆ ಹೋದ್ರೆ ಗಂಡನ ಮೇಲೆ ಪಟ ವಟ ಪಿಟಿ ಪಿಟಿ ಅಂತ ಅಡಿಗೆ ಮನೇಲಿ ಶಬ್ದ ಶುರು ಆಗುತ್ತೆ, ಪಾತ್ರೆಗಳ ಜೊತೆ ಜಗಳ ಶುರು ಆಗುತ್ತೆ. ಅಲ್ಲೇ ಗೊತ್ತಾಗುತ್ತೆ ಓಹೋ ಏನೋ ವ್ಯತ್ಯಾಸ ಆಗಿದೆ ಅಂತ. ಖಂಡಿತ ಅವ್ರು ತಗೊಂಡಿದ್ ಸೀರೆ ನಾವು ತಗೊಂಡು ಉಟ್ಕೊಂಡ್ರೇನೆ ಸಂತೋಷನ ಇಲ್ಲ ಅಲ್ಲ. ಪರಸ್ಪರ ಹೊಂದಾಣಿಕೆಯಿಂದ ಖುಷಿಯಾಗಿದ್ರೆ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಸೊ ಆ ಒಂದು ಹೊಂದಾಣಿಕೆಯಿಂದ ಖುಷಿಯಾದ ಸಂತಸ ಜೀವನ ಬೇಕೇ ಹೊರತು ಬರೀ ಒಂದು ನಮಗೆ ಒಂದು ಏನ್ ಹೇಳ್ತೀವಿ ಶೋ ಮಾಡ್ಕೊಂಡು ಯಾವುದೇ ಒಂದು ಭವ್ಯ ಜೀವನ ಇನ್ನೊಬ್ರಿಗೆ ರೂಪಿಸ್ತೀವಲ್ಲ, ಖಂಡಿತ ಬೇಡ. ಒಂದಂತಸ್ತು ಮಹಡಿ ಮನೆಯಲ್ಲಿದ್ರೆ ನೀವು ಪಾಪ ನಮ್ಮ ಎಷ್ಟೋ ಜನರಿಗೆ ಒಂದು ನೆಲೆಗೆ ಸೂರು ಸಹ ಇಲ್ಲ ಅಂತವ್ರನ್ನ ನೋಡೋಣ. ಪಾಪ ಗಾಳಿ ಮಳೆ ಬಿಸಿಲು ಅನ್ನೋ ತರ ಬೀದಿಯಲ್ಲೇ ಇರ್ತಾರೆ. ಸೊ ದೇವರು ಎಷ್ಟು ಚೆನ್ನಾಗಿ ನಂಗೆ ಕೊಟ್ಟಿದ್ದಾನಲ್ಲ ಇಷ್ಟು ಅನ್ನೋದು ಸಂತೋಷ ಆಗ್ಬೇಕು. ಯಾಕೆ ಕೊಟ್ಟಿರ್ತಾನೆ ಅಂದ್ರೆ ನಿಮ್ಮಲ್ಲಿ ಆ ಒಂದು ಗುಣ ಇದೆ, ಅಷ್ಟು ಕಾರ್ಯ ಪ್ರವೃತ್ತರಾಗಿದ್ದೀರಾ, ನಿಮ್ಮಿಂದ ಆ ಒಂದು ಕೊಟ್ಟು. ಅದು ಬಿಟ್ಟು ನನಗೆಲ್ಲಾ ಬೇಕು ಅಷ್ಟು ದೊಡ್ಡ ಬಂಗಲೆನೇ ಬೇಕು ಅಂದ್ರೆ ಆ ತೃಪ್ತಿ ನಿಮ್ಮಲ್ಲಿ ಯಾವಾಗ ಇರುತ್ತೋ ಖಂಡಿತ ಅದು ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಡೋದೇ ಇಲ್ಲ. ಮನಸ್ಸು ಯಾವಾಗ ಶಾಂತವಾಗಿ ಇರೋದಿಲ್ವೋ ಮತ್ತೆಲ್ಲ ಈ ಗೊಂದಲಗಳೆಲ್ಲ ಶುರು ಆಗುತ್ತೆ. ಯಾರೇನೇ ಮಾಡಿದ್ರು ಅದನ್ನ ನಾವು ತಪ್ಪಿನ ರೀತಿಯಲ್ಲಿ ನೋಡ್ತಾ ಇರ್ತೀವಿ, ಅದು ತಪ್ಪು ಅಂತ ಹೇಳ್ತಾ ಇರ್ತೀವಿ. ಸೊ ನಮಗೂ ಸರಿ ಇರೋದಿಲ್ಲ ಮನಸ್ಸು. ಆ ಸರಿ ಇಲ್ಲದಿರೋ ಮನಸ್ಸನ್ನ ನಾವು ಇನ್ನೆಲ್ಲರಿಗೂ ಹಂಚಿ ಅವ್ರನ್ನೂ ಸಹ ನಾವು ಮನಸ್ಸು ಕೆಡಿಸ್ಕೊಳ್ಳೋ ತರ ಮಾಡ್ತೀವಿ. ಸ್ವಾಮಿ ವಿವೇಕಾನಂದ ಅದಕ್ಕೆ ಹೇಳಿದ್ರು, ಯಾವ ದಿನ ನೀನು ಬಹಳ ಬೇಸರದಿಂದಿದ್ದೀಯ, ನಿನ್ನ ಮನಸ್ಸು ಚೆನ್ನಾಗಿಲ್ವೋ ಆ ದಿನ ಮನೆ ಬಿಟ್ಟು ಹೋಗ್ಬೇಡ, ಅಂತಹ ಮುಖನ ಯಾರಿಗೂ ತೋರಿಸ್ಬೇಡ, ಅದೊಂದು ಕಾಯಿಲೆ, ಎಲ್ಲರೂ ಅದೇ ತರ ಆಗ್ತಾರೆ ಅಂತ. ಸೊ ಅದಕ್ಕೆ ಒಂದು ಮುಗುಳ್ನಗು, ನೀವೊಂದು ಹಸನ್ಮುಖಿ ಆಗಿದ್ದು ನಗು ನಗುತ್ತಾ ಇದ್ರೆ ಖಂಡಿತ ನಿಮಗೆ ಯಾರು ಸುತ್ತಮುತ್ತ ಇರ್ತಾರೆ, ಯಾರನ್ನೇ ನೋಡ್ತಾರೆ ಅವರು ಸಹ ಒಂದ್ ಮಗುಳ್ನಗೆ ಬೀಳ್ತಾರಲ್ವಾ. ಒಂದು ವೈರ್ಯ ಮಗು ಆದ್ರೂ ಸಹ ನಾವ್ ಎಷ್ಟು ಪ್ರೀತಿಯಿಂದ ಮಗುನ್ ಮಾತಾಡಿಸ್ತೀವಿ ಅಲ್ವಾ. ಯಾರೇ ಇರಬಹುದು ಗೊತ್ತಿಲ್ಲ ಮಕ್ಕಳು ಅದಕ್ಕೆ ಬೆಳೀತಾ 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 ಇದ್ದ ಹಾಗೆ ಹೇಳ್ತಾರೆ ನೀವು ಸಹ ಮಕ್ಕಳ ಹಾಗಿರ್ಬೇಕು ಅಂತ. ಮಕ್ಕಳಂತಹ ಮನಸ್ಸು, ಆ ಮಕ್ಕಳೆಲ್ಲಾರು ಪ್ರೀತಿ ಮಾಡ್ತಾರೆ. ನಾವು ಬೆಳೀತಾ ಇದ್ದ ಹಾಗೆ ಆ ಮಕ್ಕಳ ಮನಸ್ಸು ಹೊಟ್ಟೋಯ್ತು, ಅಲ್ಲಿ ಎಲ್ಲೆಲ್ಲಿಂದ ಇದೆಯೋ ಎಲ್ಲ ಕಲ್ಮಶಗಳನ್ನ ನಾವು ಮನಸ್ಸಿನಲ್ಲಿ ಸೇರಿಸ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ಸೊ ಇದರಿಂದ ಯಾವಾಗ ನಮ್ಮ ಮನಸ್ಸು ಅಶಾಂತಿಯಿಂದ ಒತ್ತಡದಿಂದ ತುಂಬಿರತ್ತೋ, ಮನಸ್ಸು ಸರಿ ಇಲ್ಲ ಅಂದ್ರೆ ನಾವು ಮಾಡೋ ಕೆಲಸಗಳು ಯಾವುದು ಮುತುವರ್ಜಿಯಿಂದ ಮಾಡೋದಿಲ್ಲ. ಸೊ 9 ಗಂಟೆಗೆ ನಾ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಆ ಮನಸ್ಸು ಸರಿ ಇಲ್ಲ ಅಂದ್ರೆ ರಾತ್ರಿ ಲೇಟಾಗಾದ್ರೂ ಮಲ್ಕೊಳ್ತೀನಿ, ಇಲ್ಲದಿದ್ರೆ ಹೇಳಕ್ಕೂ ಇಲ್ಲ, ಆ ಏನು ಕೆಲಸ ಮಾಡಕ್ಕೂ ಒಂದು ಮನಸ್ಸಿರೋದಿಲ್ಲ. ಮಾಡಿದ ಕೆಲಸ ಅಚ್ಚುಕಟ್ಟಾಗಿ ಮಾಡೋದಿಲ್ಲ. ಹಾಲು ಕಾಯಿಸಕ್ ಹೋಗಿ ಹಾಲು ಪಾತ್ರೆ ಬೀಳ್ಸೋದು ಏನೋ ಒಂದಾಗಿರುತ್ತೆ. ಸೊ ಅದು ಸರಿಪಡಿಸೋಷ್ಟೊಳಗೆ ಟೈಮ್ ಆಗತ್ತೆ, ಅಲ್ಲಿ ಹೋಗ್ತೀವಿ, ಖಂಡಿತ ಕೆಲಸಕ್ಕೆ ಲೇಟ್ ಆಗಿರುತ್ತೆ. ಸೊ ಮನಸ್ಸು ಮತ್ತೆ ಈ ದೇಹ ಏನ್ ಹೇಳ್ತೀವಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ನಿಮ್ಮ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ದೇಹ ಕೂಡ ಬಹಳ ಚೆನ್ನಾಗಿರುತ್ತೆ. ಸೊ ದೇಹ ಚೆನ್ನಾಗಿದೆ ಅಂದ್ರೆ ಅದು ಸಹ ಮನಸ್ಸಿನ ಮೇಲೆ ನಿಗ್ರಹ ಇಟ್ಕೊಳ್ಳುತ್ತೆ. ಅದ್ರ ಜೊತೆಗೆ ನಾವೇನು ಆಹಾರ ಸೇವಿಸ್ತೀವಿ ಅನ್ನೋದು ಸಹ ಬಹಳ ಬಹಳ ಮುಖ್ಯವಾಗಿದೆ. ಅವರು ಪಿರಮಿಡ್ ಧ್ಯಾನದಲ್ಲಿ ಕೊಟ್ಟಿರುವಂತಹ ಒಂದು 18 ಸೂತ್ರಗಳು ಬಹಳ ಚೆನ್ನಾಗಿದೆ ನೋಡಿ. ಏನೇನೇ ನೀವು ಪಾಲಿಸ್ಬೇಕು ಅಂತ ಅದರಲ್ಲೂ ಒಂದು ಸಸ್ಯಾಹಾರವನ್ನ ಬಹಳಷ್ಟಾಗಿ ಒಂದು ಪ್ರಚಾರ ಮಾಡ್ತಾರೆ. ಸಸ್ಯಾಹಾರಿಗಳಾಗಿ ಸಾತ್ವಿಕ ಆಹಾರ ಸೇವಿಸಿದ್ರೆ ಖಂಡಿತ ನಿಮ್ದು ಸಾತ್ವಿಕ ಗುಣಗಳು
ನೀವು ಯಾರ ಜೊತೆ ನಾವು ಹೇಳ್ತೀವಿ ನೀವು ಎಂತಹ ವ್ಯಕ್ತಿ ಅಂತ ಹೇಳಕ್ಕೆ ನಿಮ್ಮ ಜೊತೆಯಲ್ಲಿರುವ ಸಂಗಾತಿಗಳನ್ನ ನೋಡಿದ್ರೆ ಹೇಳ್ತೀವಿ ಅಂತಲ್ವಾ. ಸೊ ಸತ್ಸಂಗದಲ್ಲಿದ್ರೆ ಖಂಡಿತ ನೀವು ಸಹ ಅಂತಹವರು ಅಂತ ಹೇಳ್ತೀವಿ. ಸೊ ಸಾತ್ವಿಕ ಆಹಾರ ಯಾವಾಗ ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡ್ತೀವೋ ನಮ್ಮ ಸಾತ್ವಿಕ ಗುಣಗಳೇ ನಮಗೆ ಹೊರಬೀಳುತ್ತದೆ. ಸೊ ಅದಕ್ಕೆ ಸಸ್ಯಾಹಾರವನ್ನು ಸಹ ಬಹಳ ಚೆನ್ನಾಗಿ ಅವರು ಸಸ್ಯಾಹಾರಿಗಳಾಗಿ ಅಂತ ಒಂದು ಪ್ರಚಾರ ಸಹ ಮಾಡ್ತಾರೆ. ಸೊ ಧ್ಯಾನದಿಂದ ನಮಗೆ ಹೇಳದೆ ಗೊತ್ತಿಲ್ಲದೆ ಇರುವಂತಹ ಬಹಳಷ್ಟು ಈ ಒಂದು ಮನಸ್ಸಿನ ಮೇಲಾಗುವ ಪರಿಣಾಮಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ನಮ್ಮ ದೇಹದ ಆರೋಗ್ಯನ ಖಂಡಿತ ಧ್ಯಾನ ಅನ್ನೋದು ನಿಗ್ರಹ ಮಾಡುತ್ತೆ. ಸೊ ಮುಂಚಿನಿಂದ ಇತ್ತದು ಈಗ ನಮಗೆ ಇರುವಂತಹ 24 ಗಂಟೆ ಸಮಯ ಸಾಲದು ಅಂತ ನಮ್ಮ ಸಮಯವನ್ನೆಲ್ಲ ವ್ಯರ್ಥವಾಗಿ ಬೇಡದ ಕೆಲಸಗಳಿಗೆ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಖಂಡಿತ ನೀವು 1 ಗಂಟೆ ಮೇಲೆ ಟಿವಿ ನೋಡ್ಬೇಡಿ. ಅದೇ ಧಾರಾವಾಹಿಯಲ್ಲಿ ನಿಮ್ಮದೇ ಒಂದು ಕಾಣಿಸ್ತಾ ಇರುತ್ತಲ್ವಾ, ಅದೇ ಅತ್ತೆ ಸೊಸೆ ಜಗಳ ಆಡು, ಅದೇ ಮನೆಯಲ್ಲಿ ಒಂದು ಡಿವೈಡ್ ಆಗು, ಆಸ್ತಿ ಪಾಲಾಯ್ತು ಒಂದು, ಅದರಿಂದ ನಿಮಗೆ ಏನಾದ್ರೂ ಖುಷಿ ಸಿಗತ್ತಾ? ಅದ್ರ ಬದಲು ಸಂಗೀತ, ನಿಮಗೆ ಹಾಡು ಯಾವುದೇ ಒಂದು ಹವ್ಯಾಸ ಇದ್ರೆ ಆ ಹವ್ಯಾಸನ ಬೆಳೆಸ್ಕೊಂಡು ಸಂಗೀತ ಕೇಳ್ಕೊಡಿ. ಸೊ ಸಂಗೀತದ ಇಫೆಕ್ಟ್ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಸೊ ಪತ್ರಿಜಿಯವರು ಸಂಗೀತ ಹಾಗೂ ಧ್ಯಾನ ಸಹ ಹೇಗೆ ಒಂದು ಅಭ್ಯಾಸ ಮಾಡಿಸ್ತಾರೆ. ಸೊ ಖಂಡಿತ ಈ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ನಮಗೆಲ್ಲ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆರೋಗ್ಯ. ಅದು ಮನಸ್ಸಿನ ಆರೋಗ್ಯ. ಮನಸ್ಸಿಗೆ ಬರುವಂತಹ ಕಾಯಿಲೆಗಳಂದ್ರೆ ತುಂಬಾ ಸೂಕ್ಷ್ಮವಾದ ಕಾಯಿಲೆಗಳು. ಅದು ದೇಹಕ್ಕೆ ಬರುವಂತಹ ಕಾಯಿಲೆಗಳೆಲ್ಲ ಬಹಳ ದೊಡ್ಡವು, ಸ್ಥೂಲ ದೇಹಕ್ಕೆ ಬರುವಂತದ್ದು. ಆದ್ರೆ ದೇಹಕ್ಕೆ ಬರುವಂತಹದ್ದೇನೋ ಒಂದು ಕಾಯಿಲೆಗಳಾದ್ರೆ, ಗಾಯ ಆದ್ರೂ ಸಹ ನಾವು ಔಷಧಿ ಹಾಕದೆ ಹೋಗಿ ದೇಹದಲ್ಲಿ ಯಾವ ರೀತಿ ಒಂದು ಹೀಲಿಂಗ್ ಅಂದ್ರೆ ಚೆನ್ನಾಗಾಗೋ ಗುಣ ಇದೆ, ತಾನೇ ಅದು ಹೀಲ್ ಆಗುತ್ತೆ. ಆದ್ರೆ ಮನಸ್ಸಿಗೆ ಬರುವಂತಹ ಕಾಯಿಲೆ ಸೂಕ್ಷ್ಮವಾದ್ರೂ ಸಹ ಅದನ್ನ ಟ್ರೀಟ್ ಮಾಡೋದು ಬಹಳ ಕಷ್ಟ. ಸೊ ಹಿಂದೆ ಹೋದ್ರೆ ನಿದ್ರೆ ಗುಳಿಗೆ ತಗೊಳ್ಳಿ, ಆ ನಿದ್ರೆ ಗುಳಿಗೆ ತಗೊಂಡ್ರು ನಿದ್ರೆ ಸರಿ ಬರೋದಿಲ್ಲ, ಬಂದ್ರು ಮನಸ್ಸು ಚೆನ್ನಾಗಾಗೋದಿಲ್ಲ. ಸೊ ಒಂದು ವ್ಯಕ್ತಿತ್ವನೇ ಸ್ವಲ್ಪ ಬೇರೆ ತರ ಆಗ್ತಾ ಹೋಗುತ್ತೆ. ಸೊ ಗುಳಿಗೆಗಳಿಂದ ಮನಸ್ಸಿಗೆ ಬರುವಂತಹ ಕಾಯಿಲೆಗಳನ್ನ ಬಹಳಷ್ಟು ನಾವು ಸರಿಪಡಿಸೋದು ಕಷ್ಟ ಆಗುತ್ತೆ. ಈ ಕಾಯಿಲೆಗಳನ್ನೆಲ್ಲ ಯಾವ ರೀತಿ ನಾನು ಗೇಟಿನ ಉದಾಹರಣೆ ಕೊಟ್ಟೆ, ಕಬ್ಬಿಣ ಒಂದು ತುಕ್ಕು ಹಿಡಿದು ಹೋಗ್ತಾ ಇರುತ್ತಲ್ಲ, ಆ ರೀತಿ ನಮಗೆ ನಾವೇ ಬರೆಸಿಕೊಳ್ಳುವಂತಹದ್ದು. ಅದನ್ನ ತಡೆಗಟ್ಟೋಣ. ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಧ್ಯಾನ ಮಾಡಿ. ನೀವು ಧ್ಯಾನ ಮಾಡ್ತಾ ಇದ್ರೆ ಬಹಳಷ್ಟು ಜನ ನಿಮ್ಮನ್ನ ನೋಡಿ ನಗೋರು ಸಿಗ್ತಾರೆ. ತುಂಬಾ ಜನ ನಾನು ನೋಡಿದೀನಿ, ತುಂಬಾ ಓದ್ಕೊಂಡು ದೊಡ್ಡ ಪ್ರೊಫೆಸರ್ಗಳಾಗಿರೋರು ಹ ಅಂತ ನಕ್ಕಿದ್ದಾರೆ. ನನ್ನ ಪಕ್ಕನೆ ಕೂತು ಧ್ಯಾನ ಅಂತೆ ಅಲ್ಲಿ ಪಿರಮಿಡ್ ಧ್ಯಾನ ಶಿಬಿರ ಆದಾಗಂತೂ ಬಹಳಷ್ಟು ಜನ ಹೇಳಿದ್ರು, ಅಲ್ಲಿ ತರಳಬಾಳು ಬಡಾವಣೆಯಲ್ಲಿ ಪಿರಮಿಡ್ ಅಂತೆ, ಯಾರೋ ದೊಡ್ಡ ವ್ಯಕ್ತಿ ಹೋದ್ರಂತೆ, ಅಲ್ಲಿ ಧ್ಯಾನ ಕೂತ್ಕೊಂಡ್ರಂತೆ. ಏನು ಮಾಡಕ್ಕಾಗಿಲ್ಲಪ್ಪ, ನಂಗೆ ಅದೇ ಆಲೋಚನೆ, ಒಂದೇ ನಿಮಿಷದಲ್ಲಿ ಧ್ಯಾನ ಬಂದ್ಬಿಡ್ತು ಅಂತ ಹೇಳಿದ್ರೆ ಅಷ್ಟು ಸುಲಭನ? ಸೊ ಖಂಡಿತ ಯಾವುದನ್ನೇ ಆಗ್ಲಿ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡು ಎಲ್ಲ ಹೇಳ್ತಾರೆ. ಸೊ ನೀವು ನೋಡಿ ಅನುಭವಿಸಿ, ಅದನ್ನ ಸುಮ್ಮನೆ ಒಪ್ಕೊಳ್ಬೇಡಿ. ಅದು ಒಂದೇ ದಿವಸದಲ್ಲಿ ಆಗೋದಿಲ್ಲ. ಒಂದು ಕ್ರಮೇಣ ನೀವು ಧ್ಯಾನ, ಈಗ ನೋಡಿ 41 ದಿವಸ ಮಾಡಿದ್ದೀರ. ಮೊದಲನೇ ದಿವಸ ನಿಮಗೆ ಏನಾಯ್ತು ಗೊತ್ತಿಲ್ಲ, 2ನೇ ದಿವಸ ಇಲ್ಲ, ಕ್ರಮೇಣ ಮಾಡ್ತಾ ಯಾವಾಗ ಬಂದ್ರಿ ಅವಾಗ ನಿಮಗೆ ಧ್ಯಾನದ ರುಚಿ ಗೊತ್ತಾಯ್ತು ಏನು ಅಂತ. ಒಂದೇ ದಿವಸ ನೀವು ಚಪಾತಿ ಮಾಡಕ್ ಹೋದ್ರೇನೆ ಗುಂಡು ಮಾಡ್ಬಿಡ್ತೀರಾ, ಇಂಡಿಯಾ ಮ್ಯಾಪ್ ಆಗುತ್ತೆ, ಆಸ್ಟ್ರೇಲಿಯಾ ಮ್ಯಾಪ್ ಆಗುತ್ತೆ. ಸೊ ಇನ್ನೊಂದು ದಿವಸ ಸ್ವಲ್ಪ ಬರುತ್ತೆ. 1 ವಾರ ಮಾಡಿದ್ಮೇಲೆ ಹೌದು ಗುಂಡುಗೆ ಚಪಾತಿ ಬರ್ತಾ ಇದೆ. ಫಸ್ಟ್ ಡೇನೆ ಯಾರಾದ್ರೂ ಚೆನ್ನಾಗಿ ತೆಳ್ಳಗೆ ಒಂದೇ ಸಮನಾಗಿ ರೌಂಡ್ ಚಪಾತಿ ಮಾಡ್ತಾರ? ಇಲ್ಲ ಅಲ್ವಾ? ಸೊ ಮನಸ್ಸು ಸಹ ಪಡುತ್ತಾ ಹೋಗುತ್ತೆ ಆ ಧ್ಯಾನಕ್ಕೆ. ಸೊ ಅದರಲ್ಲಿ ಇವ್ರು ಬೇಕಾಗಿರೋದು ಶ್ರದ್ಧೆ, ಆತ್ಮವಿಶ್ವಾಸ. ಹೌದು, ನಂಗೆ ಧ್ಯಾನ ಮಾಡ್ಲಿಕ್ಕೆ ಆಗತ್ತೆ, ಧ್ಯಾನ ಸ್ಥಿತಿಗೆ ಹೋಗ್ತೀನಿ, ಧ್ಯಾನದಿಂದ ಬಹಳಷ್ಟು ಉಪಯುಕ್ತತೆಗಳಿದೆ ಅನ್ನೋದು ನಿಮ್ಮಲ್ಲಿ ಒಂದು ಬರಬೇಕು. ಇಲ್ಲದೆ ಹೋದ್ರೆ ಏನು ಬರೋದೇ ಇಲ್ಲ, ಇದೇನು ಉಪಯೋಗ ಇಲ್ಲ, ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಬರೀ ಪ್ರಶ್ನೆಗಳೇ ಆಗುತ್ತೆ ಹೊರತು ಅದಕ್ಕೆಲ್ಲ ಉತ್ತರ ಕೊಡಬಹುದು. ಆ ಉತ್ತರ ಕೊಟ್ಟ ನಂತರ ಸಹ ಸ್ವತಃ ಅವರು ಒಂದು ಅಭ್ಯಾಸ ಮಾಡಬೇಕು. ಸೊ ಇದಕ್ಕಾಗಿ ನಮ್ಮ ಮಿದುಳಿನಲ್ಲಿ 2 ಕಡೆ ಮಿದುಳಿದೆ, 2 ಭಾಗಗಳಿದೆ, ಎಡಭಾಗ ಬಲಭಾಗ ಅಂತ. ಸೊ ಯಾರು ನಾವು ಬಹಳಷ್ಟು ಈ ಒಂದು ಓದು ಇದು ಲಾಜಿಕ್ ಎಲ್ಲ ಇರುತ್ತೆ, ಎಡಭಾಗದ ಮಿದುಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಪರಿಪೂರ್ಣವಾಗಿ ಒಂದು ವ್ಯಕ್ತಿ ತುಂಬಾ ಚೆನ್ನಾಗಿ ಇರ್ಬೇಕು ಅಂತ ಹೇಳಿದ್ರೆ ಒಂದು ಬಲಗಡೆ ಮಿದುಳು ಸಹ ಚೆನ್ನಾಗಿ ಕೆಲಸ ಮಾಡ್ಬೇಕು.
ಯಾರಲ್ಲಿ ಆ ಬಲಗಡೆ ಮಿದುಳು ಸಹ ತುಂಬಾ ಚೆನ್ನಾಗಿರ್ತದೆ. ಈ ಮಕ್ಕಳು ನೋಡಿ ಓದಿನ ಜೊತೆಗೆ ತುಂಬಾ ಹವ್ಯಾಸಗಳು, ಒಳ್ಳೆ ಒಳ್ಳೆ ಒಂದು ಇದಿರುತ್ತೆ, ಹಾಬೀಸ್ ಇರುತ್ತೆ. ಇದು ಡಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಬೇರೆ ಒಂದು ಕಸೂತಿ ಕೆಲಸ ಎಲ್ಲ ಮಾಡ್ತಾರಲ್ಲ, ಅವರಿಗೆ ಈ ಬಲ ಮಿದುಳು ಅದರೆಲ್ಲ ಚಿತ್ರ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಪೇಂಟಿಂಗ್, ಅವರಲ್ಲಿ ಬಲ ಮಿದುಳು ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಈ ಧ್ಯಾನ ಪ್ರಾಕ್ಟೀಸ್ ಮಾಡಬೇಕು. ನಾವು ಸಹ ಎಲ್ಲ ಧ್ಯಾನದಲ್ಲಿ ಆಸಕ್ತರಾಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈ ಬಲಭಾಗದ ಮಿದುಳು ಸಹ ಒಪ್ಕೊಳ್ಬೇಕು, ಕಾರ್ಯಪ್ರವೃತ್ತರಾಗಬೇಕು. ಅದಕ್ಕೆ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ರು, ಒಬ್ರು ಲೇಡಿ ಬರೀತಾರೆ, ಅವ್ರು ಒಂದೇ ಒಂದು ಚಿಕ್ಕ ಪ್ರಯೋಗ ಮಾಡಿದ್ರು. ಸೊ ಎಲ್ಲರಿಗೂ ಈ ರೀತಿ ಕೈಗಳನ್ನ ಹೀಗೆ ಬೆರಳುಗಳು, ನೀವು ಧ್ಯಾನ ಮಾಡುವಾಗ ಕುಳಿತುಕೊಳ್ತೀರಲ್ಲ, ಆ ರೀತಿ ಕೈಗಳನ್ನೆಲ್ಲ ಸೇರಿಸಿ ಬೆರಳುಗಳನ್ನ ಹೀಗೆ ಜೋಡಿಸಿ, ಅದೊಂದು ಅವರು ಒಂದು ಸ್ಟಡಿ ಮಾಡಿದ್ರು. ಅಂದ್ರೆ ಅವಾಗ ನೋಡ್ತಾ ಹೋದ್ರು, ಹೀಗೆ ಬೆರಳುಗಳನ್ನ ಸೇರಿಸಿದಾಗ ಯಾವ ಬೆರಳು ಮೇಲಿದೆ, ಯಾವ ಕೈ, ಈ ಹೆಬ್ಬೆರಳು ಯಾವುದು ಮೇಲಿದೆ ಅಂತ. ನಿಮ್ಮ ಹೆಸರೇನು? ದಿವ್ಯಾ. ಓಕೆ, ಸೊ ದಿವ್ಯಂದು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆಯ್ತು. ಸರ್ ಹೇಳ್ತಾರೆ, ಯಾರಿಗೆ ಬಲಭಾಗದ ಮಿದುಳು ಸಹ ಸಾಕಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಈ ಆಧ್ಯಾತ್ಮಿಕವಾಗಿ ಒಂದು ಆ ಚಿಂತನೆಯಲ್ಲಿರುತ್ತೆ, ಮುಂದೆ ಬರುತ್ತೆ ಅಂದ್ರೆ ಅವ್ರಿಗೆ ಬಲಬೆರಳು ಹೆಬ್ಬೆರಳು ಮೇಲಿರುತ್ತೆ ಅಂತ ನೋಡ್ಕೊಳ್ಳಿ. ಅದು ನಾನು ನಮ್ಮ ಸ್ಟೂಡೆಂಟ್ಸ್ ನಲ್ಲೆಲ್ಲ ನೋಡ್ತಾ ಇದ್ದೆ, ಸ್ಪಿರಿಚುಯಾಲಿಟಿ ಅನ್ನಕ್ಕೆ, ಈ ಒಂದು ಆಧ್ಯಾತ್ಮಿಕತೆ ಅನ್ನಕ್ಕಿಂತ ಯಾರ್ಯಾರು ಓದಿನಲ್ಲಿ ಜೊತೆಗೆ ಬೇರೆ ಬೇರೆ ಒಂದು ಡಾನ್ಸ್ ಆಗ್ಲಿ, ಹಾಡಾಗ್ಲಿ, ಯಾವುದ್ರಲ್ಲಿ ತುಂಬಾ ಮುಂದುವರೆದಿರುತ್ತೆ ಅದನ್ನು ಸಹ ಅಭ್ಯಾಸ ಮಾಡ್ತಾ ಇದ್ರು, ಅವ್ರದೆಲ್ಲ ಈ ಬಲ ಹೆಬ್ಬೆರಳು ಮೇಲಿತ್ತು. ಸೊ ಹಾಗೆ ನೋಡಿ ಅದು ಓದಿದಾಗ ನಾನು ಪತ್ರಿಜಿಯವ್ರನ್ನ ಅದಕ್ಕೆ ಮುಂಚೆ ನೋಡಿದ್ದೆ, ಪತ್ರಿಜಿ ಅವ್ರದ್ದು ಒಂದು ಫೋಟೋ ಸಹ ನೋಡ್ತಾ ಇದ್ದೆ, ಅದ್ರಲ್ಲಿ ಬಹಳ ಚೆನ್ನಾಗಿತ್ತು. ಅವ್ರದ್ದು ಬಲಗಡೆ ಹೆಬ್ಬೆರಳು ಮೇಲಿತ್ತು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಎಡಗಡೆ ಹೆಬ್ಬೆರಳು ತುಂಬಾ ಇದ್ರೆ ಅವರು ಸಹ ಅವ್ರನ್ನ ಪಳಗಿಸ್ಬೋದು ಆಗತ್ತೆ, ಆದ್ರೆ ತುಂಬಾ ತರ್ಕ, ಯಾಕೆ ಏನ್ ಮಾಡ್ತೀರಾ, ಈಗೆಲ್ಲ ವೇಸ್ಟ್, ಇಲ್ಲಿ ಕುತ್ಕೊಳ್ತೀರಾ, ಮನೇಲಿ ಏನಾದ್ರು ಬಂದ್ ಕೆಲಸ ಮಾಡಿ, ಅದು ಯಾರೋ ಬಂದ್ರಂತೆ, ಅಲ್ಲಿ ಲೆಕ್ಚರ್ ಕೊಡ್ತಾ ಇದ್ರಂತೆ, ಈ ಹೆಂಗಸ್ರೆಲ್ಲ 41 ದಿವಸ ಹೋದ್ರಂತೆ, ಧ್ಯಾನ ಮಾಡಿದ್ರಂತೆ, ಮನೆ ಮಠ ಬಿಟ್ಟು, ಏನೋ ಒಂದು ಈ ತರ ಅವರು ಸ್ವಲ್ಪ ಅವರನ್ನ ನಾವು ಈ ರೀತಿ ಪಳಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇದು ಒಂದು ಒಬ್ರು ಬರೆದಿರುವಂತಹ ಲೇಖನದ ಕುರಿತು. ಸೊ ಎಲ್ಲ ಸ್ನೇಹಿತರೆ, ಖಂಡಿತ ನೀವು ಧ್ಯಾನ ಮಾಡ್ತಾ ಹೋಗಿ, ಧ್ಯಾನನ ಬಿಡ್ಲೇಬೇಡಿ. ನಿಮಗೆ ಗೊತ್ತಾಗುತ್ತೆ ಧ್ಯಾನದಿಂದ ಆಗುವ ಒಳ್ಳೆಯ ಲಾಭಗಳು ಏನು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹೆಣ್ಮಕ್ಳಿಗಿರೋ ನಾವೆಲ್ಲ ತುಂಬಾ ಚೆನ್ನಾಗಿರ್ಬೇಕು, ಬಹಳ ಚೆನ್ನಾಗಿ ಸೌಂದರ್ಯವತಿ ಆಗಿರ್ಬೇಕು ಅನ್ನೋದೇ. ನಾನು ನೋಡ್ತಾ ಇದ್ದೆ, ಯಾವುದೋ ಒಂದು ಲೆಕ್ಚರ್ ಹೋಗಿದ್ದೆ, ಆರೋಗ್ಯ ಹೇಳಕ್ಕಿಂತ ಸೌಂದರ್ಯದ ಬಗ್ಗೆ ಯಾರೋ ಹೇಳಿದ್ರು ಅಂದ್ರೆ ಅವ್ರಿಗೆ ಗಮನ ಎಲ್ಲ ತುಂಬಾ ಚೆನ್ನಾಗಿ ಆ ಕಡೆ ಇತ್ತು. ಯಾಕೆಂದ್ರೆ 2 ಕಿವಿ ಕೊಟ್ಟಿದ್ದಾನೆ ಕೇಳಿಸ್ಕೊಳ್ಳಿ ಅಂತ, ಅಷ್ಟು ಅಲ್ಲೇ ಇತ್ತು. ನಾ ಹೇಳಿದೆ, ಖಂಡಿತ ನೀವು ಆರೋಗ್ಯವಾಗಿದ್ದರೆ ಆಂತರಿಕ ಸೌಂದರ್ಯ ಅನ್ನೋದು ನಮ್ಗೆ ಬಹಳ ಮುಖ್ಯ, ಬಾಹ್ಯ ಸೌಂದರ್ಯ ಅಲ್ಲ. ಆರೋಗ್ಯವಾಗಿದ್ರೆ ನಮ್ ಕೂದಲು ಚೆನ್ನಾಗಿರುತ್ತೆ, ಕಣ್ಣು ಪಳ್ಪಳ ಅಂತಿರುತ್ತೆ, ತುಟಿನೂ ಸಹ ಪಿಂಕ್ ಆಗೇ ಇರುತ್ತೆ. ಸೊ ನಮ್ಮ ಮುಖದ ಚರ್ಮ ಕೂಡ ಕಾಂತಿಯುತವಾಗಿರುತ್ತೆ. ನೋಡಿದ ತಕ್ಷಣ ಹೇಳ್ತೀವೋ ಏನೋ ಇವರಲ್ಲಿ ಒಂದ್ ಸ್ವಲ್ಪ ಏನೋ ಕಳೆ ಇದೆ ಅಂತ ಹೇಳ್ತೀವಲ್ಲ, ಅದು ಖಂಡಿತ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಎರಡೂ ಸೇರಿದಾಗ ಅದು ನಮ್ಮಲ್ಲಿ ಒಂದು ವ್ಯಕ್ತವಾಗುತ್ತೆ ಅಥವಾ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾ, ಧ್ಯಾನನ ಖಂಡಿತ ನೀವು ಬಿಡ್ಬೇಡಿ. ನೀವು ಧ್ಯಾನ ಮಾಡ್ತಾ ಇರಿ, ಧ್ಯಾನ ಪ್ರಚಾರ ಮಾಡ್ತಾ ಇರಿ, ಧ್ಯಾನ ಕಲಿಸ್ಕೊಡಿ. ಪತ್ರಿಜಿ ಅವರ ಆಸೆ ಅದೇ, ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ನೋಡ್ತಾ ಇದ್ರೆ ನಂಗೆ ಬಹಳ ಖುಷಿ ಆಯ್ತು. ಸೊ ಅವ್ರು ಹೇಳ್ತಾರೆ, ಯಾವಾಗ್ಲೇ ಎಲ್ಲೇ ಆಗ್ಲಿ, ಯಾವಾಗಾಗ್ಲಿ, ಎಷ್ಟೊತ್ತಿನಲ್ಲಾಗ್ಲಿ ಕುತ್ಕೊಂಡು ಧ್ಯಾನ ಮಾಡ್ರಿ, ಇದೇ ಸಮಯ ಈಗಲೇ ಮಾಡ್ಬೇಕು ಹಾಗೇನಿಲ್ಲ. ನಿಮಗೆ ಎಷ್ಟು ನಿಮ್ಮ ವಯಸ್ಸು ಅಷ್ಟು ನಿಮಿಷಗಳು ಧ್ಯಾನ ಮಾಡ್ತಾ ಇರಿ ಅಂತ. ನಾನು ಪಿರಮಿಡ್ ಧ್ಯಾನದ ಬಗ್ಗೆ ನಾನು ಹೇಳಿದ್ದೆ. ಮುಂಚೆ ಯಾರು ಬಂದಿದ್ರು ದಾವಣಗೆರೆಗೆ, ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಚಿಕ್ಕ ಒಂದು ಅನಾಥಾಶ್ರಮದಲ್ಲಿ ಸಣ್ಣ ಮಕ್ಕಳಿದ್ರು ಇದ್ರು, ಅವ್ರ ಹತ್ರ ಸಹ ನಾನು ಲೆಕ್ಚರ್ ಕೊಡ್ಸಿದ್ದೆ. ಆದ್ರೆ ನನಗೂ ಅದೇನೋ ಒಂದು ಪಿರಮಿಡ್ ಧ್ಯಾನ ಅಂತ ಅಷ್ಟು ನಿಗಾ ಕೊಡ್ಲಿಲ್ಲ. ನಂಗೆ ಅವ್ರು ಹೇಳಿದ್ದು ಅಷ್ಟು ಅದನ್ನ ಸ್ವೀಕರಿಸಲು ಆಗ್ಲಿಲ್ಲ. ಆದ್ರೆ ನನ್ಗೆ ಗೊತ್ತಿದ್ದೇ ಇರೋ ತರ ನಮ್ಮ ತರಳಬಾಳಿ ಬಡಾವಣೆಯಲ್ಲಿ ಅವರು ಧ್ಯಾನ ಯಜ್ಞ ಮಾಡಿದಾಗ ನನ್ನನ್ನು ಸಹ ಅವರು ಒಂದು ಅವರ ಜೊತೆ ಇನ್ವಾಲ್ವ್ ಮಾಡ್ಕೊಂಡ್ರು. ಆವಾಗಿಂದ ನನಗೆ ಈ ಪಿರಮಿಡ್ ಧ್ಯಾನದ ಬಗ್ಗೆ ನಂಗೆ ಗೊತ್ತು. ನಾನು ಮಾತಾ ಯೋಗಾನಂದಮಯಿ ಅವ್ರನ್ನ ಕರ್ಕೊಂಡೋಗಿ ಬಹಳಷ್ಟು ಶಾಲೆಗಳಲ್ಲಿ ಧ್ಯಾನ ಶಿಬಿರ ಮಾಡಿಸ್ತೀವಿ, SSLC ಮಕ್ಕಳಿಗೆ ಎಸ್ಪೆಷಲಿ.
ಸೊ ತುಂಬಾ SSLC ರಿಸಲ್ಟ್ ಬಂತು ಅಂದ್ರೆ ನೋಡ್ತೀರಾ ನೀವು, ಬಹಳ ಜನ ಸೂಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಅದೆಲ್ಲ ಹೋಗ್ಬೇಕು, ಅವರಲ್ಲಿ ಆತ್ಮವಿಶ್ವಾಸ ಬೆಳಿಬೇಕು, ಮತ್ತೆ ಏಕಾಗ್ರತೆ ಬರಬೇಕು ಅಂತ ತುಂಬಾ ಮಕ್ಕಳಿಗೆ ಧ್ಯಾನ ಶಿಬಿರ ಮಾಡ್ತಾ ಇದ್ದೆ. ಆದ್ರೆ ಇದನ್ನ ನೋಡಿದ ನಂತರ ಬಹಳ ಬಹಳ ಸುಲಭವಾದಂತಹ ಧ್ಯಾನ ಎಲ್ಲರೂ ಮಾಡ್ಬೋದು, ಯಾರಾದ್ರೂ ಮಾಡಬಹುದು. ಅದಕ್ಕೆ ಹೆಚ್ಚಿನ ನೀವು ಒಂದ್ ಕಡೆ ತರಬೇತಿ ಪಡೆದು ಮಾಸ್ಟರ್ಸ್ ಇಂದ ಕಲ್ತ್ಕೊಂಡ್ರೆ ಸಾಕು, ಬಹಳ ಚೆನ್ನಾಗಿದೆ. ಪಿರಮಿಡ್ ಕ್ಯಾಪ್ ಧರಿಸಿ ಮಾಡಿದ್ರೇನೆ ನಿಮ್ಗೆ ವ್ಯತ್ಯಾಸ ಸಹ ಗೊತ್ತಾಗುತ್ತೆ. ಅದು ಇನ್ನೂ ಬೇಗ ನೀವು ಧ್ಯಾನದ ಸ್ಥಿತಿಗೆ ಹೋಗ್ತೀರಾ. ಸೊ ಎಲ್ಲ ಧ್ಯಾನ ಮಾಡ್ತಾ ಇರಿ. ಧ್ಯಾನ ಮಾಡ್ಲಿಕ್ಕೆ ನಿಮ್ಮಲ್ಲಿರುವ ಮನೆಯಲ್ಲಿರುವ ಎಲ್ಲರಿಗೂ ಅವ್ರಿಗೂ ಸಹ ಇನ್ವಾಲ್ವ್ ಮಾಡ್ಕೊಳ್ಳಿ. ಧ್ಯಾನ ಮಾಡಿ ಅದರಿಂದ ಚೆನ್ನಾಗಾಗತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ವೈಯಕ್ತಿಕವಾದ ಆರೋಗ್ಯ ಹೆಚ್ಚುತ್ತೆ, ಕುಟುಂಬದ ಸ್ವಾಸ್ಥ್ಯ ಅಂತ ಹೇಳ್ತೀವಿ, ಪ್ರತಿಯೊಬ್ಬರ ಆರೋಗ್ಯನ ಹೆಚ್ಚುತ್ತೆ. ಸೊ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಮಾಡ್ತಾ ಇದ್ರೆ ಸುಮಾರು ಅವ್ರಿಗೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಏನಾದ್ರೂ ಕಾಯಿಲೆಗಳು ಬರ್ತಾ ಇರುತ್ತೆ. ಅದೆಷ್ಟು ನೀವು ಸುಮಾರು ಆ ಕಾಯಿಲೆಗಳನ್ನ ಸಹ ನಾವು ತಡೆಗಟ್ಟಬಹುದು. ಆದ್ರೆ ಕೆಲವಷ್ಟು ಕಾಯಿಲೆಗಳು ಬರೋದೇನಿರುತ್ತಲ್ಲ, ತುಂಬಾ ದೊಡ್ಡದಾದಂತಹ ಕಾಯಿಲೆಗಳು, ಕ್ಯಾನ್ಸರೇ ಆಗ್ಲಿ, ಬೇರೆ ಗೊತ್ತಾದಂತಹ ಸೋಂಕು, ಅದಕ್ಕೆ ಔಷಧಿ ಜೊತೆಗೆ ನಾವು ಧ್ಯಾನ ಸಹ ಮಾಡ್ತಾ ಇದ್ರೆ ಇದ್ರದ್ದು ಎರಡರದ್ದು ಇಫೆಕ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ, ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವ್ರಿಗೆ ಹೇಳಿದ್, ನಂಗೆ ಬಹಳ ಬೇರೆ ಏನೋ ಕೆಲಸ ಇತ್ತು, ಅವರು ನನ್ಗೆ ಕರೆದಿದ್ರು. ಆ ಕೆಲಸ ಇವತ್ತು ಕ್ಯಾನ್ಸಲ್ ಆಯ್ತು. ಅದು ನಂಗೆ ಗೊತ್ತಿರ್ಲಿಲ್ಲ ನಾನು ಬರ್ತೀನಿ ಅಂತ. ಇಲ್ಲಿ ಬರೋ ಯೋಚನೆನೇ ಇರ್ಲಿಲ್ಲ ನಂಗೆ, ನಾನು ಒಪ್ಕೊಂಡಿರ್ಲಿಲ್ಲ ಈ ಕಾರ್ಯಕ್ರಮಕ್ಕೆ. ಆದ್ರೂ ಸಹ ಈಗ ನಾನು ಫ್ರೀ ಇದ್ದೆ ಅಂತ ಹೇಳಿ ಅವರು ಪ್ಲೀಸ್ ಬನ್ನಿ ಅಂದ್ರು. ಸ್ವಲ್ಪ ತಡವಾಗಿ ಬಂದೆ ಈ ಕಾರ್ಯಕ್ರಮಕ್ಕೆ. ಮತ್ತೆ ನಿಮ್ಮೆಲ್ಲರ ಪರಿಚಯ ಮತ್ತೆ ನಿಮ್ಮೆಲ್ಲರೊಂದಿಗೆ ಇದ್ದು ನಿಮ್ಮ ಧ್ಯಾನದ ಅನುಭವಗಳನ್ನ ಕೇಳಿ, ಸೊ ನನಗೆ ತಿಳಿದದನ್ನ ನಿಮಗೆ ಹೇಳಿ ಈ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಇರೋದಕ್ಕೆ ಬಹಳ ಸಂತೋಷವಾಗಿದೆ. ಧ್ಯಾನ ಮಾಡ್ತಾ ಇರಿ, ನಿಮಗೆ ಮನೋದೈಹಿಕ ಕಾಯಿಲೆಗಳು ಬಹಳ ಬೇಗ ದೂರ ಆಗುತ್ತೆ, ನಿಮಗೆ ಮನಸ್ಸು ಸಂತೋಷ ಆಗುತ್ತೆ, ಮನಸ್ಸಿನ ಸಂಬಂಧ ಕಾಯಿಲೆಗಳೆಲ್ಲ ಖಂಡಿತ ದೂರ ಆಗುತ್ತೆ, ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮನೋದೈಹಿಕ ಕಾಯಿಲೆಗಳಿಗೆ ಔಷಧಿ ಧ್ಯಾನ ಅಂತ ನಮಗೆಲ್ಲ ಧ್ಯಾನದ ಬಗ್ಗೆ ಹೇಳಿದ ಶ್ರೀಮತಿ ಶಶಿಕಲಾ ಅವರಿಗೆ ಧನ್ಯವಾದಗಳು. ಶಶಿಕಲಾ ಮೇಡಮ್ ಅವರೇ ಪುಸ್ತಕವನ್ನ ಅನುವಾದ ಮಾಡಿದ್ದಾರೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ವಿಜಯ ಸಾಧಿಸಬೇಕೆಂದರೆ ಎನ್ನುವ ಪುಸ್ತಕ ಅಲ್ಲಿ ಹೊರಗಡೆ ಸಿಗುತ್ತೆ. ಇದನ್ನ ತಗೋಬಹುದು, ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಗೆ ತುಂಬಾ ಉಪಯೋಗ ಆಗುತ್ತೆ ಇದು ಪುಸ್ತಕ. ಈಗ ಅವರು ಹೇಳಿದ್ರು ಮೇಡಮ್, ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ಅದರಲ್ಲಿ ತಂದೆ ತಾಯಿಗಳ ಪಾತ್ರ ಏನು ಅನ್ನೋದಂಥದ್ದು ಈ ಪುಸ್ತಕ ಸಿಗುತ್ತೆ, ದಯವಿಟ್ಟು ತಗೋಬಹುದು. ಪುಸ್ತಕದ ಬೆಲೆ ಕೇವಲ 10 ರೂಪಾಯಿ. ಈಗ ಡಾಕ್ಟರ್ ಶಶಿಕಲಾ ಮೇಡಮ್ ಅವರಿಗೆ ಸನ್ಮಾನಿಸಲಿದ್ದಾರೆ ಶ್ರೀಮತಿ ದಾಕ್ಷಾಯಣಮ್ಮ ಅವರು. ಈ ಪುಸ್ತಕ ಮುಂದ್ಗಡೆ ಇರುವೆ, ಇದು ಆ ಬುಕ್ ಯಾರು ಮನೆಯಲ್ಲಿ ಓದೋ ಮಕ್ಕಳು ಯಾರಿದ್ದಾರೋ ಕೇವಲ 10 ರೂಪಾಯಿ ಆ ಪುಸ್ತಕದ್ದು. ಆ ಪುಸ್ತಕದ ಮಕ್ಕಳು ಓದಿದ್ರೆ ಅದರಿಂದ ಜ್ಞಾನ ಯಾಕೆ ಮಾಡಬೇಕು ಏನು ಎಲ್ಲ ವಿವರಣೆ ಇದೆ. ಅದರಿಂದ ಎಲ್ಲರೂ ಆ ಪುಸ್ತಕ ತರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಬೇಕು. ಏನು ಅಂದ್ರೆ ನೀವು ಮೆಡಿಕಲ್ ಪ್ರೊಫೆಸರಾಗಿ ಜ್ಞಾನದಲ್ಲಿ ಏನ್ ತಿರುಳಿದೆ ಅನ್ನೋದನ್ನ ನೀವು ಎಲ್ಲ ತಿಳಿಸ್ತಿರಲ್ಲ, ಬಹಳ ಮುಖ್ಯ. ಬೇರೆ ಜನರು ಹೇಳೋದಕ್ಕಿಂತ ನೀವು ಹೇಳೋದು ಅತಿ ಮುಖ್ಯ. ಯಾಕೆಂದ್ರೆ ಒಬ್ಬ ಮೆಡಿಕಲ್ ಪ್ರೊಫೆಸರ್ ನೋಡಿ